29 ಮೊದಲೆಲ್ಲ ವರ್ಷ. ಸರ್ ಮದುವೆ ಆಗಿದೆಯಾ? ಏನ್ರಿ ಸರ್? ಮದುವೆ ಆಗಿದೆಯಾ ಸರ್? ಏನ ಇಲ್ರಿ ಸರ್. ಅಯ್ಯೋ ಅದೇ ಸಮಸ್ಯೆ. ಏ ಹಂಗೇನಿಲ್ರಿ ಸರ್. ಹಂಗೇನಿಲ್ಲ. ಮೊದಲೆಲ್ಲ ಏನ್ ಮಾಡ್ತಿದ್ದೆ ಅಂದ್ರೆ ಸರ್, ಮೊದಲೆಲ್ಲ ಹೊರಗೆ ತಿರುಗಾಡ್ತದೆ ಸರ್, ಜಾಸ್ತಿ ಮನೇಲಿ ಇರ್ತಿಲ್ಲ. ಹ್ಮ್. ಡಿಗ್ರಿ ಮಾಡ್ಬೇಕಂದ್ರ ಬರೀ ಹೊರಗೆ ಓದ್ತಿದ್ದೆ ರೀ, ಒಟ್ಟ ಮನೆಗೆ ಇರ್ತಿಲ್ಲ ಒಟ್ಟ. ಅಂದ್ರೆ ಹಾಸ್ಟೆಲ್ ಇರ್ತಿದ್ರಿ ಅಂತ ಹೇಳ್ತಿದ್ದೀರಾ? ಹಾಸ್ಟೆಲ್ ಅಲ್ಲ ಸರ್, ಒಟ್ಟ ಮನೆಯಲ್ಲೇ ಇರ್ತಿದ್ದೆ ಸರ್. ಕಾಲೇಜಿಗೆ ಓದ್ತಿಲ್ರಿ ಒಟ್ಟ. ಹ್ಮ್. ಜಾಸ್ತಿ ಬರೀ ಬಾಳ ತಿರುಗಾಡೋದು ಅದು ಮಾಡ್ತಿದ್ದೆ ಸರ್. ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದೀರಾ? ರೀ, ಡೈರೆಕ್ಟ್ ಎಕ್ಸಾಮ್ ಓದ್ತಿದ್ದೆ ಸರ್, ಎಕ್ಸಾಮ್ ಬರೆಯಕ್ ಓದ್ತಿದ್ದೆ ನಾನು. ಈ ಸ್ಕೂಲಿಗೆ ಅದಕ್ಕೆ ಜಾಸ್ತಿ ಓದ್ತಿಲ್ರಿ, ಕಾಲೇಜ್ಗೆ ಓದ್ತಿಲ್ಲ. ಹ್ಮ್. ಬಾಳ ಅಂದ್ರೆ ಫ್ರೆಂಡ್ಸ್ ಕೂಡ ತಿರುಗಾಡೋದು, ಆ ಕಡೆ ತಿರುಗಾಡೋದು ಬರೀ ಇದೇ ಇತ್ರಿ ಸರ್ ನಂದು. ಹ್ಮ್. ಹಂಗಾಗಿ ಗೇಶಿಂದ ಹಂಗೆ ನಾ ಏನ್ ಮಾಡಿದೆ ಸರ್, ಕಾಲೇಜ್ಗೆ ಹೋಗ್ಬೇಕಂತ ಗೇಶಿಂದ ಬೇಕಂತಾನೆ ಸರ್. ಹ್ಮ್. ಮನೇಲಿ ರೊಕ್ಕ ಕೊಡ್ತಿಲ್ರಿ ಸರ್, ಮನೇಲಿ ಊಟ ಮಾಡ್ಬೇಕಾದ್ರೆ ಬೈತಿದ್ರಿ, ಅಪ್ಪ ಬೈತಿರ್ರಿ, ಅಮ್ಮ ಬೈತಿರ್ರಿ. ಏನ್ ಬೈತಿದ್ರು? ನೀವೇನ್ ಒಟ್ಟ ಏನಪ್ಪ ಮನೆಗೆ ಏನ್ ತಂದಾಕಲ್ಲ ಬಿಡಲ್ಲ, ಬರೀ ಎಮ್ಮೆ ತಿರುಗಾಡ್ತಿ ಒಟ್ಟ. ಅಂದ್ರೆ ಒಟ್ಟ ಆದಾಯ ಎದಕ್ ಬರಲ್ಲ. ಆದಾಯ ಇಲ್ಲ ನಿನ್ನಿಂದ ಅಂತ. ಹೌದ್ರಿ ಸರ್, ಆದಾಯ ಇಲ್ಲ ಅಂತ ಬೈತಿದ್ರಿ. ಓಕೆ. ನನಗೇನ್ ಅನ್ಸ್ತು ಸರ್, ನಾನು ಈ ಮನೆಗಿದ್ರೆ ಬೈತಾರ ಅಂತ ಅಂದ್ಗಿಸಿಂದು ಕಾಲೇಜಿಗೆ ಹೋದ್ರಾಯ್ತು ಅಂತ ಅಂದ್ಗಿಸಿಂದು ಬೇಕಂತ ಸರ್. ನಾ ಶಿಕ್ಷಕ ಹತ್ತನೇ ಎಲ್ಲ ಗೊತ್ತಿದಿಲ್ರಿ ನನಗೆ. ಹ್ಮ್. ಸುಮ್ಮ ನಮ್ ದೋಸ್ತ ಹಚ್ಚನಲ್ರಿ ಕಾಲೇಜ್, ನಾನು ಹಚ್ಬೇಕಂತ ಅಂದ್ಗಿಸಿಂದು ಹೋಗಿದ್ದೆ ಸರ್. ಹ್ಮ್. ಹೋಗಿದ್ದೆ ಸರ್, ಅದು ಹೆಂಗ ಆಗಿಸಿಂದ ಹೆಂಗ ಶಿಕ್ಷಕ ಆಗಿನಿ ಸರ್ ಈಗ. ಮಾಡ್ಲಾಕತ್ತೀನ್ರಿ. ಅಂದ್ರೆ ಈ ಶಿಕ್ಷಕ ಆಗ್ಲೇಬೇಕು ಅನ್ನೋ ಸಂಕಲ್ಪ ಏನ್ ಇರ್ಲಿಲ್ಲ ಮೊದ್ಲು? ಇದ್ದಿಲ್ರಿ. ಒಟ್ಟ ಮಜಾ ಮಾಡ್ಬೇಕಂತ ಸರ್, ಟೈಮ್ ಪಾಸ್ ಮಾಡ್ಬೇಕಂತ ಹೋಗಿನ್ರಿ ಸರ್ ನಾವು ಹೋಗೋದೆ. ಓಕೆ. ಎಷ್ಟು ಅಂದ್ರೆ ಎಲ್ಲಿವರೆಗೂ ಓದಿದ್ರಿ ನೀವು? ಈಗ B.Ed ಕಂಪ್ಲೀಟ್ ಆಗ್ಯದ ಸರ್, B.Ed ಕಂಪ್ಲೀಟ್ ಆಗಿ ಮತ್ತೆ MA ಕಂಪ್ಲೀಟ್ ಆಗ್ಯದ್ರಿ. ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? 4 ಜನ ಸರ್, ನಾನೇ ದೊಡ್ಡವ್ರು ಸರ್. ಅಯ್ಯೋ ನೀವೇ ದೊಡ್ಡವರ? ನಾವೇ ದೊಡ್ಡವ್ರು ಸರ್. ವಿಧಿಯೇ ಏನು ನಿನ್ನ ಕೈವಾಡ. ನೀವೇ ದೊಡ್ಡವರು ನೋಡ್ರಿ ಸರ್. ಬಟ್ ನಿಮ್ ತಮ್ಮಂದಿರೆಲ್ಲ ಚೆನ್ನಾಗಿ ಓದ್ತಾರಾ? ಅವ್ರನ್ನ ಹಂಗೆ ಅದನ್ ಸರ್, ನಮ್ ತಮ್ಮನ ಹಂಗೆ ಅದನ್ ಸರ್. ನಮ್ ತಂಗಿಗೆ ಅಂತ ಮದ್ವೆ ಮಾಡಿ ಕೊಟ್ಟಿವ್ರಿ. ಓಕೆ. ಅಂದ್ರೆ ಇಬ್ರು ಗಂಡ್ಮಕ್ಳು ಇಬ್ರು ಹೆಣ್ಮಕ್ಳಾ? ಸರ್ ಹೌದ್ರಿ ಸರ್. ಓಕೆ. ನಿಮ್ ತಮ್ಮ ಕೂಡ ನಿಮ್ಮಂಗೆ ಸ್ವಲ್ಪ ವಿದ್ಯೆಯಲ್ಲಿ ನಮ್ಮ ಹಂಗೆ ಸರ್. ಮತ್ತೆ ಈಗ ನಾವ್ ಏನ್ ಮಾಡಿವ್ ಅಂತ ಮತ್ತೆ ಅವ್ರನ್ನ ಅದೇ ಹೇಳ್ತಾರಲ್ರಿ, ನೀ ಹೆಂಗಿದಿ ನಾನ್ ಹಂಗಿದೀನಿ ಅಂತ ಹೇಳ್ತಾನ್ರಿ ಅವ. ನಾ ಹೇಳಕ್ ಹೋದ್ರೆ ಆಯ್ತು. ಈಗ ನಿಮ್ದೇನೋ ಹೇಳ್ತಿದ್ರಿ, ಹೇಳಿ ಸರ್. ನಂದೇಲ್ಲ ಸರ್, ನನಗ ಸ್ವಲ್ಪ ಆರಾಮಿಲ್ರಿ ಸರ್, ಅದು ಹೇಳಲ್ರಿ ನಿಮ್ಗ. ಆರಾಮಿಲ್ಲ ನನಗ. ಅಯ್ಯೋ ಒಳ್ಳೇದಾಗ್ಲಿ. ಏನ್ ಆರಾಮಿಲ್ಲ? ಒಂದ್ ಕಾಯಿಲೆ ಅದ ಸರ್. ಏನ್ ಕಾಯಿಲೆ? ಅದು ಕಾಯಿಲೆ ಅದ ಸರ್, ನಿಮ್ಗೆ ಹೇಳ್ತಿದ್ದೆ. ಹೇಳಲ್ಲ, ಒಟ್ಟ ಒಂದ್ ಕಾಯಿಲೆ ಅದ ಸರ್, ಆರಾಮಿಲ್ರಿ ನನಗ್ ಬಾಳ. ನನ್ ಬಳಿ ಹೇಳ್ಕೊಳ್ದಿರೋದು ಏನಿದ್ಯಪ್ಪ? ಹಂಗೆ ಅದ ಸರ್, ನಿಮ್ಗೆ ಹೇಳ್ಬೇಕಂತ ಮಾಡೀನಿ, ಅದೇ ಹೇಳೇ ಬೇಡತ್ತ. ದಯವಿಟ್ಟು ಕೃಷ್ಣನ ಅನುಗ್ರಹ ಇದ್ರೆ ಒಳ್ಳೇದಾಗ್ಲಿ, ಹೇಳಪ್ಪ. ಅದೇ ಸರ್, ಒಂದ್ ಕಾಯಿಲೆ ಅದ ಸರ್. ಮನ್ಯಾಗ ಏನಂತಾರ್ರಿ, ನೀ ಆರಾಮಿರಪ್ಪ ಅಲ್ಲ, ಅಂತ. ಕಾಯಿಲೆಗೆ ಒಂದ್ ಹೆಸರು ಇದೆಯಾ ಅಂತ? ಇದೆ ಸರ್, ಇದೆ ರೀ. ಏನ್ ಹೆಸರು ಅದಕ್ಕೆ? ಅದೇ ಹಂಗೆ ಸರ್, ಅದು ಕಿಡ್ನಿ ಸಮಸ್ಯೆ ಅದ ರೀ ಸರ್. ಅಯ್ಯೋ ಅದನ್ನ ಯಾಕಪ್ಪ ಈ ಬಟ್ಟಿ ಇಡ್ತಿದ್ದೀರಿ? ಹಂಗೇನಿಲ್ರಿ, ಇಲ್ಲಲ್ಲ ಹಂಗೇನ ಸಮಸ್ಯೆ ಅದ್ರಿ ಸ್ವಲ್ಪ. ಅವ್ರ ಏನಂತಾರ್ರಿ ಡಾಕ್ಟರ್, ನೀ ಚಂದ ಸ್ವಲ್ಪ ಪತ್ತೆ ಮಾಡಿದಪ್ಪ ಆರಾಮ ಇರ್ತಿದ್ದಿ, ಇಲ್ಕಂದ್ರ ಮತ್ತೆ ಇರಲ್ಲ ನೋಡು, ಮತ್ತೆ ಚಂದ ಮಾಡು ಅಂತ ತಂದಾರ್ರಿ ಅವ್ರು. ಪಥ್ಯ ಮಾಡು ಅಂತ? ಸ್ವಲ್ಪ ಇದು ಬಾಯಿ ಕಟ್ಟ ಅಂತಂದ್ರ ಸರ್. ತಿಂತೀವಲ್ರಿ ಸರ್ ಹೊರಗಿಂದ, ಹೊರಗಿನ ತಿಂತೀವಲ್ಲ, ತಿನ್ಬೇಡ ಅಂತ ಹೇಳ್ಯಾರ್ರಿ, ಬೈದಾರ್ರಿ ಅವ್ರು. ಬೈದಾರ. ಮನ್ಯಾಗನು ಸತ್ಯಾಗ ಸಾಲ ಮಾಡಿ ರೊಕ್ಕ ಕೊಡ್ಲಾಕತ್ತಾರ ಸರ್ ನಮ್ ತೋರ್ಸಾಕ್ರಿ. ನಾ ಇಷ್ಟು ವರ್ಷ 4 ವರ್ಷ ದುಡಿದಿನಿ ಅಂದ್ರೆ ಸರ್, ₹1 ಕೊಟ್ಟಿಲ್ರಿ ಸರ್ ಮನೆಗೆ. ನಾನು ₹1 ಕೊಟ್ಟಿಲ್ಲ ಒಟ್ಟ, ಒಂದ್ ಸಲಿನೂ ಕೊಟ್ಟಿಲ್ರಿ. ಒಟ್ಟ ಅಮೌಂಟೇ ಕೊಟ್ಟಿಲ್ರಿ ಅವ್ರಿಗೆ. ಗೊತ್ತಾ ಯಾಕೆ ಕೊಟ್ಟಿಲ್ಲ? ನಾ ದುಡಿಯೋದ ನಾನೇ ಖರ್ಚಿಗೆ ಮಾಡ್ಕೈತೀನಿ ಸರ್. ಮನೆಗೆ ಒಬ್ರಿಗೆ ಒಂದ್ ಸಲಿನೂ ಕೊಟ್ಟಿಲ್ಲ. ನನಗೆಲ್ಲ ಬಾಳ ಅದ ಸರ್. ನಿಮ್ ಖರ್ಚು ಅಂದ್ರೆ ಏನ್ ಖರ್ಚು ಮಾಡ್ತಿದ್ರಿ? ಹಿಂಗೆ ಹೋಗಿದೆ ಸರ್, ಒಟ್ಟ ಇದು ಆಡಕ್ ಹೋಗಿದೆ ಸರ್. ಏನಂತಂದ್ರೆ ಆನ್ಲೈನ್ ಬೆಟ್ಟಿಂಗ್ ಅದ ಸರ್. ಓಕೆ. ಆನ್ಲೈನ್ ಇದೆಲ್ಲ ಮಾಡೀನಿ ಸರ್. ಅಂದ್ರೆ ಈಗ ಆನ್ಲೈನ್ ಬೆಟ್ಟಿಂಗ್ ಅಂದ್ರೆ ಈ ಜೂಜ್ ಆಪ್ಗಳು ಬರ್ತಾವಲ್ಲ ಅಲ್ಲಿ? ಸರ್ ಈಗ ಸಂಬಳ ಎಷ್ಟು ಬರ್ತಿತ್ತು? ಸುಮ್ನೆ ಅಂದಾಜು ಹೇಳಪ್ಪ, ಸಂಬಳ ಎಷ್ಟು ಬರ್ತಿತ್ತು? ಸರ್ ₹10,000 ಬರ್ತದೆ ಸರ್. ತಿಂಗಳ 10,000 ಬರ್ತಿತ್ತು? ಸರ್. ಓಕೆ. ಮನೆಗೂ ಕಾಲೇಜಿಗೂ ಅಥವಾ ನೀವು ಪಾಠ ಮಾಡೋ ಹೋಗೋ ಶಾಲೆಗೂ ಎಷ್ಟು ಅಂತರ ಸರ್? ಬಾಳ ದೂರ ಅದ ಸರ್. ನಾ ಸಮೀಪ ಸಿಕ್ಕಿಲ್ರಿ, ನಾನು ಲೋಕಲ್ದಾಗ ಊರ ಸಿಕ್ಕಿಲ್ರಿ. ದಿನ ಅಂದ್ರೆ ಏನು 30 ಕಿಲೋಮೀಟರ್ 25 ಕಿಲೋಮೀಟರ್ ಹೋಗ್ಬೇಕ್ರಿ. ನಾ ಡೈಲಿ ಹೋಗಿ ಬರ್ಬೇಕ್ರಿ. ಅಂದ್ರೆ ಹೋಗಿ ಬರ್ಲಿಕ್ಕೆ 30 ಕಿಲೋಮೀಟರ್? 30 ಕಿಲೋಮೀಟರ್ ಡೈಲಿ. ಅಂದ್ರೆ ಏನಂದ್ರೆ ಒಂದ್ ತಿಂಗಳ ₹3,000 ಅಲ್ಲೇ ಹೋಗ್ತದೆ ಸರ್. ಒಂದ್ 7,000. ಒಂದ್ ನಿಮಿಷ ಹೋಗ್ಲಿಕ್ಕೆ 30 ಕಿಲೋಮೀಟರ್, ಹೋಗಿ ಬರೋದು ಎರಡೂ ತಗೊಂಡ್ರೆ 30 ಕಿಲೋಮೀಟರ್ ತೊಂದ್ರೆ ಸರ್. 60 ಕಿಲೋಮೀಟರ್ ಆಗ್ತದೆ ಸರ್. 60-50 ರೀ ಸರ್ ಒಟ್ಟ. ಓಕೆ. ಬಸ್ ಅಲ್ಲಿ ಹೋಗ್ಬೇಕಿತ್ತಾ? ಬಸ್ ಅಲ್ಲಿ ಓದ್ತಿದ್ದೆ ಸರ್, ಬೈಕ್ ಅಲ್ಲಿ ಓದ್ತಿದ್ದೆ. ಒಟ್ಟ ಅವ್ರಿಗೆ ತಿಂಗಳ ಕೊಡ್ಬೇಕ್ರಿ ಸರ್, ಬಸ್ಸಿಗೇನಾಗ್ಲಿ ಸರ್. ಮತ್ತೆ ಬೈಕ್ ಅಡ್ಜಸ್ಟ್ ಆಯ್ತು ಸರ್, ಬೈಕ್ ಮ್ಯಾಗ ಓದ್ತಿದ್ದೆ ರೀ. ಓಕೆ. ಒಂದು 2,000 3,000 ಎಷ್ಟು ಹೋಗೋದು ಬಸ್ ಚಾರ್ಜ್ಗೆ ಅಂತ?
ಬಸ್ ಚಾರ್ಜ್ ಅಂದ್ರೆ ಸರ್ ಡೈಲಿ 50 ರೂಪಾಯಿ, ಹೋಗಾಗ 50 ಸರ್, ಬರಾಗ 50 ಸರ್, 100 ರೂಪಾಯಿ ಹೋಗ್ತತ್ರಿ ಸರ್ ಖರ್ಚು. ಪಾಸ್ ಮಾಡಿಸ್ಕೊಂಡಿದ್ರೆ ಆಗಿತ್ತಲ್ಲ. ಪಾಸ್ ನಮ್ ಸ್ಟೂಡೆಂಟ್ ಪಾಸ್ ಕೊಡಲ್ಲ ಸರ್, ನಾ ಗೆಸ್ಟ್ ಟೀಚರ್ ಮಾಡ್ತೀವಲ್ಲ ಹ್ಮ್ ಹಂಗಾಗಿ ಕೊಡಲ್ಲ ಸರ್. ಡೈಲಿ ಒಂದ್ 100 ರೂಪಾಯಿ ಖರ್ಚಾಗ್ತತ್ರಿ, 3000 ಹೋಗ್ತದ್ರಿ ಸರ್ ತಿಂಗಳ. ಆಯ್ತಪ್ಪ, 3000 ಹೋಗಿದ್ರು ಇನ್ 7,000 ಉಳಿತು ಅಂದ್ಕೊಳ್ಳ. ಉಳಿತದ ಸರ್. ಅದ್ರಾಗ ಮತ್ತೆ 2,000 ರೂಪಾಯಿ ಅಂದ್ರೆ ಏನೋ ಚಿಲ್ಲಾಕ ಸ್ಯಾಟರ್ಡೇ ಸರ್ ಟಿಫನ್ ಮಾಡ್ಲಾಕ ಅದಕ್ಕೆ ಹೋಗ್ತದ್ರಿ. ಒಟ್ಟ ಒಂದ್ 5,000 ಉಳಿತದ ಸರ್. ಓಕೆ, ಅದ್ರಲ್ಲಿ ಇನ್ನ ಒಂದ್ 2,000 ಹೋಗಿ 5,000 ಉಳಿತು. 5,000 ಉಳಿದ ಸರ್. ಅದ್ರಾಗ ಏನ್ ಮಾಡ್ತಿದ್ದೆ ಸರ್, 5,000 ಉಳಿತಲ್ರಿ. ಉಳೇನ್ ಏನ್ ಮಾಡ್ತಿದ್ದಪ್ಪ ಅಂದ್ರ ಮತ್ತೆ ಸರ್ ಬಲ್ಲಿ ನಾ ಎಲ್ಲಿ ಸ್ಕೂಲ್ ಗೆಸ್ಟ್ ಟೀಚರ್ ಮಾಡ್ತೇನ್ರಿ, ಅಲ್ಲಿ ಅವ್ರ ಹತ್ರ ಇಸಂತಿದೆ ಸರ್ 2,000 ರೂಪಾಯಿ, 100, 2,000, 3,000 ಹಿಂಗ್ ಇಸಂತಿದೆ ಸರ್. ಅಲ್ಲ ಈಗ 5,000 ಮಿಕ್ಕಿದೆಯಲ್ಲ, ಅದಲ್ದೆ ಇನ್ನೇ 2,000 ಅದು ತಿಂಗಳ ಆಗ್ತದೆ ಸರ್ ಪೇಮೆಂಟ್. 4 ತಿಂಗಳಿಗೆ ಆಗ್ತದೆ ಸರ್, ವರ್ಷ 3 ಸಾಲ ಕೊಡ್ತಿರ ಸರ್. ಓಕೆ ಪಾಪ, ಅಂದ್ರೆ ತಿಂಗಳ ಆ ಅವರ ಆ ತಿಂಗಳ ಸಂಬಳ ಆಗ್ತಿರ್ಲಿಲ್ಲ. ಆಗ್ತಿದೆ ಸರ್. ನಂದೇನ್ ಗೊತ್ತಿಲ್ಲ ಸರ್. ಟೀಚರ್ ಅಂದ್ರೇನೆ ಸ್ವಲ್ಪ ನಿರ್ಲಕ್ಷ್ಯತೆ ಇತ್ತ? ನಿರ್ಲಕ್ಷ್ಯ ಸರ್ ಮೊದಲಿಂದ ಹಂಗೆ ಅದ ಸರ್. ಅದು ಒಮ್ಮಲಿಗೆ ಹಾಕಲ್ ಸರ್, ಒಮ್ಮಲಿಗೆ ಹಾಕ್ತಾರಿ ಸರ್ ಅಮೌಂಟ್, ತಿಂಗಳ ಹಾಕಲ್ರಿ ನಮ್ಗೆ. ಅಂದ್ರೆ ಅದು ಶಿಕ್ಷಕರ ಮೇಲೆ ನಿರ್ಲಕ್ಷ್ಯ ಏನಲ್ಲ, ಬಟ್ ಅದು ಸಿಸ್ಟಮ್ ಇರೋದೇ ಹಾಗೆ. ಸಿಸ್ಟಮ್ ಇರೋದೇ ಹಾಗೆ ಸರ್. ಓಕೆ ಹಂಗಾಗಿ ಏನ್ ಮಾಡ್ತದೆ ಸರ್ ಹತ್ರ ಅವ್ರ ಮೇಲೆ ಸಂತಿದ್ನಲ್ರಿ, ಅವ್ರಿಗೆ ಕೊಡ್ಬೇಕಲ್ಲ ಸರ್. ಮತ್ತೆ ಏನ್ ಮಾಡಿಬಿಡ್ತದೆ ಸರ್, ಆನ್ಲೈನ್ ಗೇಮ್ ಆಡಕ್ ಹೋಗ್ತಿದ್ದೆ ಸರ್. ಆನ್ಲೈನ್ ಗೇಮ್ ಆಡಕ್ ಹೋಗ್ತಿದ್ದೆ ಸರ್. ಗೇಮ್ಗಳು ಬರ್ತಾವಲ್ಲ ಸರ್ ಅದ್ರೊಳಗ, ಆನ್ಲೈನ್ ಗೇಮ್ನಾಗ. ಸರಿ ಆಯ್ತು, ಮನೇಲಿ ನೀವು ಒಟ್ಟು 4 ಜನ ಮಕ್ಕಳು, ನೀವಲ್ದೆ ಇನ್ನು 3 ಜನ. ಬಟ್ ಇದೆಲ್ಲ ನಡೀತಾ ಇರೋ ಸಮಯದಲ್ಲಿ ನಿಮ್ ತಂಗಿ ಮದುವೆ ಮಾಡಿ ಕಳಿಸಿದ್ರ ಆಲ್ರೆಡಿ? ಸರ್ ನಾವು ಓದೋ ಟೈಮ್ಗೆ ಕಳಿಸಿವಿ ಸರ್ ಮದುವೆ ಮಾಡಿ. ಆಯ್ತು, ನೀವು ಅದಲ್ದೇನೆ ಈಗ ಇನ್ನೊಬ್ಳು ತಂಗಿ ಮನೇಲಿ ಉಳಿದಿದ್ಲ ಅವಾಗ? ಅದ ಸರ್ 10ನೇ ಕ್ಲಾಸ್ ಓದ್ತಾಳೆ. ಸರಿನಪ್ಪ, ನೀನು ಜೂಜಾಡಿ ಬರೋ ಸಂಬಳನ ಅಥವಾ ಚಿಕ್ಕ ಅಮೌಂಟ್ ಅನ್ನ ಅಲ್ಲಿ ಕಳೀತಾ, ಬಟ್ ಮನೆ ಹೇಗೆ ನಡೀತಾ ಇತ್ತು? ಅಂದ್ರೆ ತಂದೆ ಏನ್ ಮಾಡ್ತೀವಿ? ಮನೆ ಅಪ್ಪ ಹೊಲ ಅದಾರ ಸರ್, ಹೊಲದಾಗ ದುಡಿತಿದ್ರಿ ಅಪ್ಪರು. ಅವರೇ ತಂದಾಕ್ತಾರ ಸರ್. ನಾ ಇನ್ನೂವರೆಗೆ 1 ರೂಪಾಯಿ ಕೊಟ್ಟಿಲ್ಲ, ಕೊಡ್ಬೇಕಂತ ಬಾಳ ಆಸೆ ಐತೆ ಸರ್, ಆದ್ರೆ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಾ ತಪ್ಪು ಮಾಡ್ತಿದ್ನೇನೋ ಅಂತ ಅದಕ್ಕೆ ನಿಮ್ಗೆ ಕಾಲ್ ಮಾಡಿ. ಈಗ ಅಲ್ಲಿಗೆ ಬರ್ತೀನಿ. ಈ ಅಲ್ಲ, ಅವಾಗ ಒಂದ್ 2,000 3,000 ಇಸ್ಕೊಳ್ತಿದ್ದೆ, ಬಟ್ ಅದನ್ನ ತಗೊಂಡೋಗಿ ಅಪ್ಪ ಅಮ್ಮನ ಕೊಟ್ಟು ಖುಷಿ, ಅವ್ರ ಮುಖದಲ್ಲಿ ಖುಷಿ, ನನ್ನ ಮಗ 2,000 ರೂಪಾಯಿ ತಂದ್ರಿ. ಅವ್ರ ಏನಂತಾರ ಗೊತ್ತಿಲ್ರಿ ಮನೇಲಿ, ನೀ ಏನ್ 1 ರೂಪಾಯಿ ಕೊಡ್ಲಕ್ ಹೋಗ್ಬೇಡಪ್ಪ, ನೀ ಆರಾಮಾಗಿದ್ರ ಸಾಕು, ನನಗ ನೀ ಆರಾಮಿದ್ರ ಸಾಕಂತಾರೆ. ಅವ್ರಕ್ಕಿಂತ ಮತ್ತೆ ಇರ್ಬೇಕ್ರಿ ಸರ್, ಇಷ್ಟ ಹೇಳ್ಯಾರ ಸರ್. ಆದ್ರೂ ಅಲ್ಲ ಆಯ್ತು. ಈ ತಂದೆ ತಾಯಿ ಏನೋ ಹೇಳ್ತಾರೆ, ನೀನ್ ಚೆನ್ನಾಗಿದ್ರೆ ಸಾಕಣಪ್ಪ ಅಂತ. ಅವ್ರಂಗ್ ಹೇಳಿದ್ರು ಮಾತ್ರಕ್ಕೆ ನಾನು ಕೊಡದೇ ಇರೋದು ಒಬ್ಬ ಮಗನಾಗಿ ನನ್ನ ಜವಾಬ್ದಾರಿ ಅಥವಾ ನನ್ನ ಒಪ್ಬೇಕಿತ್ತಲ್ಲ. ಒಪ್ತದ ಸರ್, ಕೊಡ್ಬೇಕಂತ ಬಾಳ ಟ್ರೈ ಮಾಡ್ತೇನೆ ಸರ್, ಆದ್ರೆ ಆಗ್ತಾ ಇಲ್ರಿ ಸರ್ ಒಟ್ಟ. ಅದಕ್ಕೆ ನಿಮ್ಗೆ ಕೇಳಿಸ್ಕೊ, ನಾನಿನ್ನು ಈಗಿನ ಸ್ಥಿತಿಗೆ ಬಂದೇ ಇಲ್ಲ. ನಾನು ತುಂಬಾ ಹಿಂದೆ ಇದ್ದೀನಿ, ಇನ್ನು ಅಲ್ಲಿಂದ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಹೌದು ಸರ್. ನೀನ್ ಇಲ್ಲಿಗೆ ಬರ್ಲೇಬೇಡ, ನಾನ್ ಬರ್ತೀನಿ ಆಮೇಲೆ. ಮೊದ್ಲು ನಾನ್ ಕೇಳೋದ್ ಕೇಳಪ್ಪ. ಅಪ್ಪ ಅಮ್ಮ ಹೇಳ್ತಿದ್ರು, ನೀನ್ ಚೆನ್ನಾಗಿದ್ರೆ ಸಾಕಣ. ಮತ್ತೆ ನಿನ್ನಿಂದ 1 ರೂಪಾಯಿ ಆದಾಯ ಇಲ್ಲ ಅಂತ ಮಕ್ಕೂಗಿತಾ ಇದ್ರಲ್ಲ, ಅದೇನು ಮತ್ತದು? ಸರ್ ಬೈತಿರಿ ಸರ್, ಮತ್ತೆ ಬೈತಾ ಇದ್ರು ಕೂಡ ಮತ್ತೆ ನೀನ್ ಚೆನ್ನಾಗಿದ್ರೆ ಸಾಕು ಅಂತಲೂ ಎರಡೂ ಹೇಳ್ತಿದ್ರು ಅವರು. ಸರ್ ಆ ಕಡೆ ಬೈತಾ ಇದ್ರು ಕೂಡ. ಅವ್ರೇನಿಗೆ ಸರ್ ನನ್ನ ಕಡ್ಲಿಂದ ಏನು ಅವ್ರು ಕೊಡ್ಬೇಕಂತ ಅವ್ರಿಗೇನು ಅನ್ಸಿದಿಲ್ಲ ಸರ್. ಒಟ್ಟ ನೀನ್ ಚೆನ್ನಾಗಿದ್ರೆ ಸಾಕಪ್ಪ ಅಂತಂದ್ರೆ ನಾ ಕೊಡ್ಬೇಕಂತ ಇದ್ದೀನಲ್ರಿ ಸರ್, ನಾ ಕೊಡ್ಲಕ್ಕಾತಿಲ್ಲ ಸ್ವಲ್ಪ ನಂಗೆ ಬೇಜಾರ್ ಆಗ್ತದ ಸರ್. ಆಯ್ತು, ನೀವು ಕೊಡೋಕಾಗಿಲ್ಲ. ಯಾಕೆ ಕೊಡೋಕಾಗಿಲ್ಲ ಅಂದ್ರೆ ಇತ್ತಲ್ಲಪ್ಪ ಇಲ್ಲೊಂದು ಚಟ. ಹೌದು ಸರ್, ಹೌದ್ರಿ. ಇದನ್ ಕಲ್ಸಿದ್ ಯಾರು? ನಾನೇ ಕಲ್ತಿದ್ದೆ ಸರ್. ಮೊದಲು ಸಣ್ಣ ವಯಸ್ಸಿನಾಗ ಸರ್ ಬರೇ ತಿರುಗಾಡಿ ಸರ್ ಹೊರಗವ್ರಿಗೆ. ನಾವಾಗ ಕಾಲೇಜ್ ಓದೋ ಟೈಮಿಗೆ ಸರ್, ನಾನು ಒಳ್ಳೆ ಫ್ರೆಂಡ್ಸ್ ಕೂಡ ಸಿಗ್ಲಿಲ್ರಿ ಸರ್. ನಾ ಬ್ಯಾರೆ ಕೂಡ ಹೋಗಿದ್ದೆ ಸರ್ ಹೊರಗ, ಬರೇ ತಿರ್ಗಾಡ್ಯಾರ ಕೂಡ, ಬೈಕ್ ಕೂಡ ತಿರ್ಗಾಡ್ಯಾರ ಕೂಡ, ಅವ್ರು ಕೂಡ ಓದ್ತಿದ್ದೆ ಸರ್. ನನಗೆ ಅದೇ ಇದು ಬಿತ್ರಿ ಸರ್, ಹೊರಗ ಬರಾಬರಿ ಕಾಲೇಜಿಗೆ ಹೋಗ್ಲಿಲ್ಲ ಸರ್. ಡಿಗ್ರಿ ಓದೋ ಟೈಮಿಗೆ ಕಾಲೇಜಿಗೆ ಹೋಗೋದ್ ಇರ್ತದ್ರಿ ಸರ್, ದಿನ ಡೈಲಿ ಹೋಗೋದು. ಅಂದ್ರೆ ಈ ಫ್ರೆಂಡ್ಸ್ ಸಹವಾಸ ಸ್ವಲ್ಪ ಹಾಳು ಮಾಡ್ತು. ಹೌದ್ರಿ ಸರ್, ಸಹವಾಸ ಮಾಡಿಗೆಸಿಂದ ಕೆಟ್ಲಿ ಅಂತ ಅನ್ಬೋದ್ರಿ ಸರ್, ನಿಜವಾಗ್ಲೂ ಸರ್. ಈಗಲೂ ಕೂಡ ನೀವು ಅತಿಥಿ ಶಿಕ್ಷಕರಾಗಿದ್ದೀರಿ? ಸರ್ ಈಗೆಲ್ಲ ಬಿಟ್ಟಿನಿ ಸರ್, ಎಲ್ಲ ಬಿಟ್ಟು ಸರ್ ಆರಾಮೇನ್ರಿ ಸರ್. ಚಂದ ಮನ್ಯಾಗ ಊಟ ಮಾಡ್ತೇನ್ರಿ ಸರ್, ಸ್ಕೂಲಿಗೆ ಹೋಗಿ ಬರ್ತೇನ್ರಿ ಸರ್. ಹೋಗಿ ಬಂದ್ ಮನೆಗೆ ಇರ್ತೇನ್ರಿ ಸರ್. ಮನೆಗೆ ಬಿಟ್ರು ಮತ್ತೆ ಆ ಕಡೆಗೆ ಹೋಗಲ್ಲ ಸರ್, ಹೊರಗಿನ ಹೋಗಲ್ಲ ಸರ್ ಜಾಸ್ತಿ. ಈಗ ಬರೋ ಸಂಬಳ ಏನ್ ಮಾಡ್ತೀರಾ? ಈಗ ಬಂದ ಸಂಬಳ ಸರ್ ಈಗ 4 ತಿಂಗಳಾಯ್ತ್ರಿ ಸರ್. ನಾನು 4ನೇ ತಿಂಗಳ ಸರ್ ಈಗ ಹೋಗೋದು. ಈಗ ಇನ್ನ ಬಂದಿಲ್ರಿ ಸರ್, ಸಂಬಳ ಬಂದಿಲ್ಲ. ಬಂದ್ರೆ ಏನ್ ಮಾಡ್ತೀರಾ? ಬಂದ್ರಿ ಈಗ ಕೊಡ್ತೀನಿ ಸರ್, ಇನ್ ಮ್ಯಾಲಿಂದ ಕೊಡ್ತೀನಿ. ಅರ್ಧ ಅವ್ರಿಗೆ ಕೊಡ್ತೀನಿ ಸರ್, ಈಗ ಅರ್ಧ ನನ್ನ ಬಸ್ ಖರ್ಚು ಕೊಟ್ಟಾರಿ ಸರ್ ಅವರು. ಆಯ್ತಪ್ಪ, ಅಂದೀಗ ಈ ಆರಂಭದಲ್ಲಿ ಹೆಂಗಿರುತ್ತೆ ಅಂದ್ರೆ ನೀವು ಇಷ್ಟೇ ಕೊಡ್ಬೇಕು ಅಂತ ಇಲ್ಲ, ಒಂಚೂರು ಕೊಟ್ರೆ ಅವ್ರೇನೋ ತಂದೆ ತಾಯಿ ಅದು ಹೆತ್ ಕರುಳು ಬೇಡ ಗಣಪ ನೀನ್ ಚೆನ್ನಾಗಿರು ಅಂತ ಹೇಳ್ತಾರೆ. ದೊಡ್ಡ ಮಗನಾಗಿ ಅದ್ ನನ್ನ ಕರ್ತವ್ಯ ಅಲ್ಲವನಪ್ಪ. ಹೌದ್ರಿ, ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮ್ ಕಾಲ್ ಮಾಡೀನಿ ಸರ್, ಅದೇ ಹೇಳ್ಕೇಕ್ರಿ.
ನನ್ ಭಾವನೆಗಳನ್ನ ಹೇಳಿಕೆ ನಿಮ್ಗೆ ಹಚ್ಚಿದ್ರಿ ಸರ್ ಫೋನ್. ಈ ತಿಂಗಳು ಸಂಬಳ ಬಂದ್ರೆ ಕೊಡ್ತೀರಾ? ಹಾ ಕೊಡ್ತೀನಿ ಸರ್. ಈಗ ನೋಡ್ರಿ ಸರ್ ದಿನ ಬಂದಿಲ್ರಿ ಸರ್, ಸಂಬಳ ಬಂದಿಲ್ಲ ನನ್ಗ. ನನಗ್ ಏನ್ ಮಾಡ್ಯಾರ ಗೊತ್ತಿಲ್ಲ ಸರ್, ಆರಾಮಿಲ್ಲಲ್ರಿ ಸರ್. ಈಗ ದವಾಖಾನಿಗೆ ಹೋಗ್ಬೇಕಂದ್ರ ಸರ್ ಡೈಲಿ ತಿಂಗಳ 5,000 ರೂಪಾಯಿ ಬೇಕ್ರಿ ಸರ್ ನನಗ. 5,000 ರೂಪಾಯಿ ಬೇಕು ಸರ್. ಈಗ 4 ತಿಂಗಳಾಯ್ತು ಸರ್ ತೋರ್ಸಾಕೈತಾರ ಸರ್. 20,000 ರೂಪಾಯಿ ಹೋಗ್ಯ ಸರ್ ಈಗ ಸದ್ಯಕ್ಕೆ. ಈಗಾಗ್ಯ ಸರ್, ಇದೇ ವರ್ಷದಿಂದ ಆಗ್ಯದ್ರಿ ಸರ್ ಸಮಸ್ಯೆ ಅದ. ಏನ್ ಅಂದ್ರಿ? ಏನ್ ಕಾರಣ ಏನು ಕಿಡ್ನಿ ಸಮಸ್ಯೆ ಈ ವಯಸ್ಸಲ್ಲಿ? ಕಿಡ್ನಿ ಸ್ವಲ್ಪ ಏನೋ ಬಾವು ಬಂದ ಅಂತ ಹೇಳ್ಯಾರ ಸರ್ ಅಷ್ಟೇ ಅವರು. ಓಕೆ, ಸರಿ ಹೋಗುತ್ತೆ, ಬಟ್ ಸ್ವಲ್ಪ ಚಿಕಿತ್ಸೆ ಕೊಡಬೇಕು ಅಂತ. ಹಾ ಚಿಕಿತ್ಸೆ ಕೊಡ್ಬೇಕು ಸರ್. ತಿಂಗಳ ಹೋಗ್ಬೇಕ್ರಿ. ಎಷ್ಟು ತಿಂಗಳ ಎಷ್ಟು ಖರ್ಚಾಗುತ್ತೆ? ಒಂದ್ 5,000 ಕಳಿಸ್ತಾರ ಸರ್. 5,000 ಖರ್ಚಾಗ್ತದೆ. ಅಂದ್ರೆ ತಿಂಗಳಿಗೆ 5,000? ಹಾ ತಿಂಗಳ 5,000 ಸರ್. ಓಕೆ ಓಕೆ ಓಕೆ. ಬಟ್ ಈ ನಡುವೆನು ನೀವು ಶಾಲೆಗೆ ಹೋಗ್ತಿದ್ದೀರಾ, ಪಾಠ ಮಾಡಿ? ಓದ್ತೀನಿ ಸರ್. ನಮ್ಮ ಮನೆಗೆ ಏನಂತಂದ್ರೆ ಸರ್, ಈ ಇದೇ ವರ್ಷ ರೀ ಸರ್ ನಾನು ಬಂದದ್ದು. ಇಷ್ಟ ದಿನ ಬಂದಿದ್ದಲ್ರಿ. ಅವ್ರೇನಂದ್ರ ಸರ್, ಮನ್ಯಾಗ ಇರಪ್ಪ, ಯಾಕ ಓದ್ತಿ, ಆರಾಮಿರ, ನೀನು ಆರಾಮಿದ್ರ ಸಾಕ್, ನಮಗ ಮುಂದೆ ಎಲ್ಲ ದುಡಿಯೋದೇ ಇರ್ತದೆ, ಎಲ್ಲಿಗೆ ಓದ್ತಂತಂದ್ರ ಸರ್ ನಾನೇನಿದ್ದೆ ಸರ್ ಮನೆಗಿದ್ರ. ಮತ್ತೆ ಮನೆಗಿದ್ರ ನಾ ಯಾಕಡೆ ಕಡೆ ತಿರ್ಗಾಡಬೇಕಾಗ್ತದ, ಅದನ್ನ ಮಾಡ್ಬೇಕಾಗ್ತದ. ಅದಕ್ಕೆ ನಾ ಸ್ಕೂಲಿಗೆ ಹೋಗ್ತೀನಿ ಅಂತಂದ್ಗೇಶನ್ ಸರ್ ನಾನೇ ಗಟ್ಟಿ ನಿರ್ಧಾರ ಮಾಡೀನಿ ಸರ್. ಮನೆಗೆ ಒಜ್ಜೆ ಆಗ್ಬಾರ್ದು ಅಂತಂದ್ಗೇಶಿಂದ ನಾನೇ ಹೋಗ್ತಾ ಇದ್ದೀನಿ ಸರ್ ಸ್ಕೂಲಿಗೆ. ಸೂಪರ್. ಈ ಆಯ್ತು, ನೀವು ಹೋಗ್ತೀರಾ, ಫೈನ್. ಬಟ್ ಇಲ್ಲಿ ಡಾಕ್ಟ್ರು ಇದು ಯಾಕೆ ಬರುತ್ತೆ ಅಂತ ಏನು ಕಾರಣ ಹೇಳಿದ್ರು? ಏನಕ್ಕೆ ಬರ್ಬೋದು? ಈ ಏನು ಕಿಡ್ನಿ ಬಾವು ಬಂದಿದೆ ಅಂತ ಹೇಳಿದ್ರಲ್ಲ, ಏನ್ ಕಾರಣ, ಏನಕ್ಕೆ ಬಂದಿದೆ ಅಂತ? ಸರ್ ಸ್ವಲ್ಪ ನನಗೆ ಆರಾಮಿದ್ದಿಲ್ರಿ ಸರ್, ಹಂಗೆ ಜ್ವರ ಬಂದಿದೆ ಸರ್ ಬಾಳ. ಅದು ಬಂದಾಗ ಸರ್ ಮತ್ತೆ ಇನ್ನೊಂದ್ ಏನಂತಂದ್ರೆ, ಅವು ಇದು ಅಂಗಡಿಯಲ್ಲಿ ಸಿಗುತ್ತವಲ್ಲ ಸರ್ ಜ್ಯೂಸ್ ರೀ, ಅವು ಥಮ್ಸಪ್, ಸ್ಪ್ರೈಟ್ ಸರ್, ಅವು ಜಾಸ್ತಿ ಹಂಗಾಗುತ್ತಾ? ಹಾ ಸರ್, ಅವ್ನ್ ಜಾಸ್ತಿ ಕುಡಿದೇನೆ ಸರ್. ನೀವು ಕುಡಿತಾ ಇದ್ರಾ? ಹಾ ಕುಡಿತಿದ್ದೆ ಸರ್. ಅವು ಸ್ಪ್ರೈಟ್ ಅಷ್ಟೇ ಕುಡಿತೀನಿ ಸರ್, ಉಳಿಕಿದ್ದು ಬೇರೆ ಡ್ರಿಂಕ್ಸ್ ಮಾಡ್ತಿಲ್ರಿ, ಬೇರೆ ಡ್ರಿಂಕ್ಸ್ ರೀ. ಬರೀ ಅದ್ನೇ? ಹಾ ಅದೇ ಜಾಸ್ತಿ ಕುಡಿತೀವಿ ಸರ್. ಒಂದು ಏನಿಲ್ಲ ಅಂದ್ರೆ ಸರ್, ಸೂಟಿ ಬಂತಂತ ಕರಿ ಸರ್, ಒಂದು 2 ಬಾಟ್ಲಿ 2 ಪ್ಯಾಕೆಟ್ ತುಂಬುತ್ತದೆ ಸರ್, ಅದು ಮಂಡಲ ಚೀಲ ಸರ್. ಹಾ ಸರ್, ಅದು ತಿಂತಿದೆ ಸರ್. ಮತ್ತೇನಂತಂದ್ರೆ ಸರ್, ಒಟ್ಟೆ ಹೊರಗಿಂದ ಊಟ ಸರ್, ಮನೆಯಿಂದ ಊಟ ಮಾಡ್ತದಲ್ರಿ. ಬಟ್ ಜ್ಯೂಸ್ ಮಾತ್ರ ಹೊರಗಡೆ ಕುಡಿತಿದ್ರಿ? ಹಾ, ಅವ್ ಜಗ್ಗೆ ಕುಡಿತಿದ್ದೆ ಸರ್. ದಿನಕ್ಕೆ ಏನಿಲ್ಲ ಅಂದ್ರೆ 4 ಕುಡಿತಿದ್ದೆ ಸರ್, 4-5. ಏನ್ ನೀವು ಜ್ಯೂಸ್ ಕುಡಿದಿರೋಷ್ಟು ನಾವು ನೀರ್ನು ಕುಡ್ದಿಲ್ಲ ಹಂಗಾರೆ? ಅವೇ ಕುಡಿದ್ಗೇಸಿಂದ ಮಾಡಿಕ ಕೂತಿ ನೋಡ್ರಿ ಸರ್, ಹೊರಗಿಂದ ಊಟ ಮಾಡಿಗೇಸಿಂದ. ಡಾಕ್ಟರ್ ಹೇಳಿದ್ರು ಇದು ಬಹುಮುಖ್ಯವಾದ ಕಾರಣ ಇರಬಹುದು ಅಂತ. ಹಾ ಸರ್, ಹೌದ್ರಿ ಸರ್. ಇರ್ಬೋದು, ಏನ್ ಅದೇ ಸತ್ಯ ಅಂತ? ಅದೇ ನೋಡ್ತಿರೋರ್ಗೆ ಏನ್ ಹೇಳ್ತೀರಾ? ಈಗ ನೀವು ಜ್ಯೂಸ್ ಕುಡಿದು ಅದ್ ಮಾಡ್ಕೊಂಡಿದ್ದೀರಲ್ವಾ, ಆಯ್ತು, ಸರಿ ಹೋಗುತ್ತೆ, ಏನ್ ತೊಂದ್ರೆ ಇಲ್ಲ. ನೀವೇನ್ ಹೇಳ್ತೀರಾ ಕೇಳ್ತಿರೋರ್ಗೆ ಅದ್ರ ಬಗ್ಗೆ? ಕುಡಿಬೇಡ ಅಂತೀನಿ ಸರ್. ನಾವ್ ಆರೋಗ್ಯವಾಗಿರ್ಬೇಕಂದ್ರೆ ಹೊರಗಿಂದ ಏನ್ ತಿನ್ಬೇಡ ಸರ್, ಕುಡ್ಲಿಕ್ ಹೋಗ್ಬೇಡ ಸರ್. ನಾವೇನ್ ಮಾಡಿದ್ವಿ ಸರ್, ಬಾಯಿ ಚಟಕಾಗಿ ಕುಡಿದ್ವಿ ಸರ್. ಕುಡಿಬಾರ್ದಿತ್ತು ಅಂದ್ರೆ ಅದು ಕೋಲ್ಡ್ ಇದ್ದಾಗ್ಲೇ ಕುಡಿತಾ ಇದ್ರಿ? ಕೋಲ್ಡ್ ಸರ್, ಇನ್ನ ಕೋಲ್ಡ್ ಇರ್ತದೆ ಸರ್. ಮತ್ತೇನ್ ಮಾಡ್ತಿದ್ದೆ ಸರ್, ಐಸ್ ಕ್ರೀಮ್ ಇರ್ತದ ನೋಡ್ರಿ ಸರ್, ಅದೊಂದ್ ಬೇರೆ ಹಾಕೊಳ್ತಿದ್ರ? ಐಸ್ ಕ್ರೀಮ್ ಇಟ್ಟು ಬರ್ತದೆ ಸರ್. ಮತ್ತೆ ಒಂದ್ ತಾಸು ಹೋಗಿಸಿಂದ ನಾನು ಅಂಗಡಿ ನಮ್ಮ ಮನೆ ಹತ್ರ ಇರ್ತೀರಿ, ಬಾಜು ಇರ್ತೀರಿ. ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಂಗೆ? ನಮ್ಮಲ್ಲಿ ಮನೆ ಫ್ರಿಡ್ಜ್ ಇಲ್ರಿ ಸರ್, ಅಂಗಡಿಯಾಗ ಇದ್ದಾಗೆ ಮತ್ತಿಟ್ಟು ಮತ್ತಿಟ್ಟು ತಣ್ಣಗೆ ಮಾಡಿಸ್ತಿದೆ ರೀ ಅದು, ಐಸಿನ ಅದ್ರ ಗಿಟ್ಟಿಗೆಸಿಂದ ತಣ್ಣಗೆ ಮಾಡಿಗೇಸಿಂದ ಮತ್ತೆ ಕುಡಿತಿದ್ದೆ ಸರ್ ಬಾಳ. ಹಾ ರೀ, ಹಂಗಾಗಿಸಿಂದ ಸರ್ ಇದಾಗಿತ್ರಿ. ಮನೆಗೆ ಏನಂದ್ರಿ ಸರ್, ನೋಡ್ರಿ ಸರ್, ಅಪ್ಪ ಅಮ್ಮ ಎಷ್ಟು ನಮ್ ಪ್ರೀತಿ ಮಾಡ್ತಾರ ಅಂದ್ರ ಬಾಳ ಪ್ರೀತಿ ಮಾಡ್ತಾರ್ರಿ. ನಾವೇನ್ ಮಾಡ್ತೀವಿ ಸರ್, ನಿರ್ಲಕ್ಷ್ಯ ಮಾಡ್ತೀವ್ರಿ ಸರ್. ಅವ್ರಿಗೆ ನಾವೆಲ್ಲ ತಂದು ಕೊಡ್ಬೇಕಂತ ಬಾಳ ಆಸೆ ಇದೆ ಸರ್. ತಿಂಗಳ ಹಾಕಿರ ಅಂತ ಸಿಗ ಸರ್ ಅಮೌಂಟ್. ಒಂದ್ 5,000 ರೂಪಾಯಿ ನಾ ಖರ್ಚಾಗಿಟ್ಟಂದು ತಿಂಗಳ 5,000 ರೂಪಾಯಿ ಕೊಡ್ಬೇಕಂತ ಬಾಳ ಆಸೆ ಇದ್ರಿ ಸರ್ ನಮಗ. ಆದ್ರೆ ಕೊಡ್ಲಾಕ್ ಆಗ್ತಾ ಇಲ್ಲ ಸ್ವಲ್ಪ, ಅದಕ್ಕೆ ಬೇಜಾರಿ ಸರ್. ಇರ್ಲಿ, ಈಗ ನಾನು ಅದೇ ಹೇಳ್ಬಿಡ್ತಾ ಇದ್ದೆ, ಬಹಳ ಕಠಿಣವಾಗಿ ಮಾತಾಡ್ಬಿಡ್ತಿದ್ದೆ. ಬಟ್ ನಿಮ್ಮ ಕಡೆಯಲ್ಲಿ ಹೌದು ಸರ್, ನಾನು ತಪ್ಪು ಮಾಡಿದೆ ಸರ್, ನಾನು ಇನ್ಮೇಲೆ ಕೊಡಬೇಕು ಸರ್. ಬಟ್ ಅದೇ ಸಮಯಕ್ಕೆ ಇದೇನೋ ಕಾಯಿಲೆ ಬಂದು ಒಕ್ಕರಿಸ್ಕೊಂಡ್ಬಿಟ್ಟಿದೆ. ಈಗ ನಾನು ಹೇಳೋದೇನಪ್ಪ ಅಂದರೆ, ಮೊದಲು ಈಗೇನು ಕಾಯಿಲೆ ಸ್ವಲ್ಪ ಬಂದಿದೆಯಲ್ಲಪ್ಪ, ಇದನ್ನು ಸರಿ ಮಾಡ್ಕೊ. ಆದಷ್ಟು ನಿನ್ನದೇ ಹಣದಲ್ಲಿ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ಮಾಡ್ತೀನಿ ಸರ್, ನಾನು ಭಾಳ ಆಸೆ ಸರ್ ಮನೆಗೆ ಕೊಡಬೇಕು. ಮೊದಲು ಇದನ್ನು ಸರಿ ಮಾಡ್ಕೋ, ಆಮೇಲೆ ಈಗ ಕೊಡಬೇಕು ಅನ್ನೋ ಬುದ್ಧಿ ಬಂತಲ್ಲಪ್ಪ, ಇದು ದೊಡ್ಡದು. ಅದಕ್ಕೂ ಮುಂಚೆ ನೀನು ಆ ಜೂಜಾಟ, ಆನ್ಲೈನ್ ಗೇಮಿಂಗು, ಈ ಜ್ಯೂಸ್ ಕುಡಿಯೋದು, ಫ್ರೆಂಡ್ಸ್ ಜೊತೆ ಹೋಗೋದು, ಇದೆಯಲ್ಲಪ್ಪ, ಇದನ್ನು ಬಿಟ್ಟಲ್ಲ ನೀನು ಮನೆಗೆ ದುಡ್ಡು ನಿಧಾನಕ್ಕೆ ಕೊಡುವಂತೆ ಈ ಹೊರಗಿನ ಈ ಕಪಿಚೇಷ್ಟೆಗಳು ಬಿಟ್ಟಲ್ಲ, ಇದೇ ದೊಡ್ಡ ಲಾಭ ನಿನಗೆ. ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್, ನಾನು ಹೋಗಿದ್ದೆ ಸರ್, ನಾನು ಕಾಲೇಜಿಗೆ ಹೋಗಿದ್ದೆ ಸರ್, ಮಜಾ ಮಾಡಕಂತ ಹೋಗಿನಿ ಸರ್. ನಾ ಕಾಲೇಜಿಗೆ ನಾವು ಓದ್ತೀನಿ, ಶಿಕ್ಷಕ ಆಗ್ತೀನಿ ಅಂಬುದು ಗೊತ್ತಿದ್ದಿಲ್ಲ ಸರ್. ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ನಾವ್ ಬೇಕಾದ್ ಮಜಾ ಮಾಡ್ಬೇಕು. 2 ವರ್ಷ ಮನೆ ಬೈತೇವೆ ಸರ್, ಊಟ ಮಾಡೋ ಟೈಮಿಗೆ ಬೈತೀವಿ ಸರ್. ಹಿಂಗ್ ಊಟಕ್ಕೆ ತಟ್ಟೆ ಹಿಡ್ಕೊಂಡ್ ಕೊಡ್ಬೇಕು ಸರ್, ಬೈದ್ ಬಿಡ್ತಾರೆ ಸರ್.
ಒಟ್ಟ ಹೆಂಗಂದ್ರೆ ಒಟ್ಟ ಸ್ವಲ್ಪ ಆವೇಶ ಇದು ಬೇಗಳಗಳು ಬೀತಾರ ಸರ್ ಸ್ವಲ್ಪ. ಹೌದು ಹೌದು ಹೌದು. ಯಾಕಂದ್ರೆ ದೊಡ್ಡ ಮಗ ಆಗಿದ್ನಲ್ರಿ ಸರ್. ಸತ್ಯ ಸತ್ಯ. ನಿಂಗೆ ನಾಳೆ ಮದುವೆ ಆಗಿ ನಿನ್ನ ಮಗ ಒಂದು 23-25 ಬಂದಾಗ ಸುಮ್ಮನೆ ಮನೇಲಿ ಕೂತು ತಿಂತಿದ್ದಾನೆ, ಅವನಿಂದ ₹1 ಆದಾಯ ಇಲ್ಲ ಅಂತ, ಅದು ತಪ್ಪಲ್ಲಪ್ಪ. ಅವ್ರು ಬೈಯೋದಲ್ಲ. ಈಗ ಇದೇನು ಮಗನಿಂದ ದುಡ್ಡಿಸ್ಕೊಳಕ್ ಹಿಂಗ ಆಡ್ತವ್ರೆ, ಮಗನಿಗೆ ದುಡ್ಕೊಂಬಂದಿಲ್ಲ ಅಂತ ಊಟದ ಟೈಮಲ್ಲಿ ಹಿಂಗ ಅಂತಾರೆ. ಅರೆ ಅದು ನಿಮ್ಮ ತಂದೆ ತಾಯಿ ಅಂತಲ್ಲ, ಎಲ್ಲಾರ ತಂದೆ ತಾಯಿ. ಅದು ಹೇಳೋಕ್ಕಿಂತ ಮುಂಚೆ ಮಕ್ಕಳಾಗ ನಾವೇ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಿಲ್ಲ ಸರ್. ಈಸ್ ದಿನ ನಾ ಬರೀ ಇದೇ ಮಾಡಿದ್ನಿ ಸರ್. ಈಗ ಯಾಕಂದ್ರೆ ನಾ ಶಿಕ್ಷಕ ಆಗಿನಲ್ಲ ಸರ್, ನಾ ಹುಡುಗರಿಗೆ ಒಂದ್ ಮಾತು ಬುದ್ಧಿವಾದ ಹೇಳ್ತೀನಿ ಸರ್. ನಾ ಹಂಗ ಮಾಡ್ರಪ್ಪ ಹಿಂಗ್ ಮಾಡ್ರಿ, ನೀವ್ ಚಲೋ ಇರ್ರಿ, ಮನ್ಯಾಗ ಅಪ್ಪ ಅಮ್ಮಗ್ ಚಲೋ ನೋಡಿಕೇರಿ ಅಂತ ಹೇಳ್ತೀನಲ್ರಿ ಸರ್. ನಾನೇ ಚಲೋ ಇರ್ಲಿಲ್ಲ ಅಂದ್ರೆ ಹೆಂಗ್ರಿ ಅಂತಂದ್ ಸ್ವಲ್ಪ ಅವಾಗ ಭಾವನೆ ಬಂದ ಸರ್. ನಾ ಯಾವಾಗ 4 ವರ್ಷದಿಂದ ಶಿಕ್ಷಕನ ಕೆಲಸ ಮಾಡ್ಲಾಕತ್ತೀನಿ ಸರ್. ಅವಾಗ್ಲಿಂದ ನಮ್ಗೆ ಬಾಳ ಖುಷಿ ಆಗಿದ್ರಿ. ಯಾಕಂದ್ರೆ ನಾವ್ ಎಲ್ಲ ಒಳ್ಳೇದಾಗ್ಯದ ಸರ್. ಬರೇ ಹೊರಗೆಲ್ಲ ತಿರುಗಾಡ್ತೇವೆ ಸರ್. ಎಲ್ಲ ಓಣೆ ಇರಲ್ಲ ಕೆಟ್ಟವನಾಗಿದ್ದೆ ಸರ್. ಈಗ ಎಲ್ಲಾರು ಒಳ್ಳೇದಲ್ಲಾಕತ್ತಾರ ಸರ್. ಈಗ ಒಳ್ಳೆ ಚಲೋ ಆಗಿ ನೋಡಪ್ಪ, ಚಲೋ ಇದಿ, ಚಂದ ಹಿಂಗೆ ಅಂತ ಹೇಳಕತ್ತಾರ್ರಿ. ಈಗ ನೋಡಿ, ಇಲ್ಲಿ ಕೊಡಬೇಕು ಅನ್ನೋ ಛಲ ಇದೆ, ಕೊಡಬೇಕು ಅನ್ನೋ ಆಸೆ ಇದೆ. ಬಟ್ ಏನೇನೋ ಕಾರಣಗಳು, ಆರೋಗ್ಯದ ಕಾರಣ, ಬೇರೆ ಬೇರೆ ಕಾರಣ ಅಡ್ಡ ಬರ್ತಿದ್ದಾವೆ, ತೊಂದರೆ ಇಲ್ಲ. ಬಟ್ ನಾನು ಹೇಳೋದಪ್ಪ, ಇವತ್ತು ಕಾಲ ತುಂಬ ಮುಂದುವರೆದಿದೆ. 29 ವಯಸ್ಸಾದಾಗಲೂ ನಾನಿನ್ನು ಕೊಡಬೇಕು 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 ಸರ್. ನನಗಿನ್ನು ನನ್ನ ಬದುಕಲ್ಲಿ ಹೇಳೋದ, ನಾನು 16 ವಯಸ್ಸಿಗೆ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಗಾರ್ಮೆಂಟ್ಸ್ ಬಟ್ಟೆ ಇಸ್ತ್ರಿ ಮಾಡೋದು ನನ್ನ ಕೆಲಸ. ಅಂದ್ರೆ ನಾನ್ ಜಾಸ್ತಿ ನೀವು ಕಡಿಮೆ ಅಂತ ನಾನು ಹೇಳ್ತಿಲ್ಲ. ಅಂತಿಮವಾಗಿ ಇವತ್ತು ಕಾಲ, ಈಗ ನಿಮ್ ತಂದೆ ತಾಯಿ ತಾತನ್ನ ಅಥವಾ ನಿಮ್ಮ ವಂಶಸ್ಥರು ತುಂಬಾ ದುಡ್ದು ಕೋಟಿ ಇಟ್ಟಿದ್ದಾರೆ ಅಂದ್ರೆ ಇದು ಸಮಸ್ಯೆ ಅಲ್ಲ. ಬಟ್ ನಿಮ್ಮಂತವ್ರಿಗೆ ಅದು ಹಂಗಾಗಲ್ಲ. ನಾವೇನು ಮಾಡ್ಬೇಕು, ಕೇಳಿಸ್ಕೊಳ್ಳಿ, ನಾನು ಹೇಳೋದು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ತಂದೆ ತಾಯಿ ಬಾಯಿ ಬಿಟ್ಟು ಹೇಳೋ ಮುನ್ನ, ಈಗ ಓದೋದು ಅಂದ್ರೆ ಸುಮ್ಮನೆ 30 ತನಕ ಓದ್ತಾನೆ ಇರೋದ? ಬದುಕಿರೋದು ಬರೀ ಓದ್ಲಿಕ್ಕೆ ಅಂತಲ್ಲ. ಈ ಹೊರಗಿನ ಶಿಕ್ಷಣ ಅಂತ ಏನು ಪಡ್ಕೊಳ್ತಾ ಇದ್ದೀವಿ, ಅದು ಕೇವಲ 4 ಸಂಪಾದನೆ ಮಾಡ್ಲಿಕ್ಕೆ ತಾನೇ ಪಡ್ಕೊಳ್ತಿರೋದು. ಈ ಆಧ್ಯಾತ್ಮಿಕ ಜ್ಞಾನ ಇದು ಬೇರೆ. ಬಟ್ ಶಾಲೆಯಲ್ಲಿ ಏನ್ BCom B.Ed ಅದು ಇದು ಅಂತ ಏನೋ ಓದ್ತಿದ್ದೀರಲ್ಲ, ಇದು ಅನ್ನಕ್ಕೆ ದಾರಿ ಮಾಡ್ಕೊಳ್ಳೋಕೆ ತಾನೇ ಓದ್ತಿರೋದು. ನೀವು 30 ತನಕ ಸುಮ್ಮನೆ ಓದ್ತಲೇ ಹೋಯ್ತೀರಾ ಅಂದಾಗ, ದೊಡ್ಡವನಾದ್ಮೇಲೆ ದುಡಿಯೋದು ಇದೆ 29ಕ್ಕಿಂತ ದೊಡ್ಡವನಾಗ್ಬೇಕಾ? ಹೌದಲ್ಲಪ್ಪ. ನಮ್ಮ ಈ ಜನ್ರೇಷನಲ್ಲಿ ಇನ್ನು ಡಿಗ್ರಿ PUC ಮುಗಿಸಿ ಡಿಗ್ರಿಗೆ ಬಂದಾಗ, ಡಿಗ್ರಿ ಫುಲ್ ಟೈಮ್ ತಾಂಡು ಓದೋನಿಗಿಂತ, ಅದರಲ್ಲೂ ನಮ್ಮ ಮಧ್ಯಮ ವರ್ಗದವ್ರು ಅಲ್ಲಿ ಓದಬೇಕು, ಇಲ್ಲೊಂದು ಕನಸಿನ ಕಡೆ ಪ್ರಯತ್ನ ಮಾಡ್ತಿರ್ಬೇಕು. ಹಂಗಿರ್ಬೇಕು ಬದುಕು. ನಾನು ಅಪ್ಪ ಅಮ್ಮ ಕೇಳಲ್ಲ ಅಂದ್ಕೊಂಡು ನಾನು ಹುಡುಗರಿಂದ ಓಡಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಸರಿ ಅನುಭವಿಸೋದು ಯಾರು? ಕಡೆಗೆ ಬಿದ್ದರೆ ಯಾವ ಓಡಾಡೋರು, ನಿಮ್ಮ ಜೊತೆ ಇದ್ದವ್ರು ಯಾರು ಬರಲ್ಲ, ತಂದೆ ತಾಯಿನೇ ನೋಡ್ಬೇಕಲ್ಲ ಸರ್. ಈಗ ನೋಡಿರಲ್ರಿ, ನಾ ಎಲ್ಲಾ ನೋಡಿನಿ ಸರ್. ಎಲ್ಲಾರು ಕೂಡ ತಿರುಗಾಡಿನಿ ಸರ್, ಬಾಳ ತಿರುಗಾಡಿನಿ ಸರ್. ನಾಳೆ ಆರಾಮಿಲ್ಲ ಸರ್, ಯಾರು ಬರಲ್ರಿ. ಅಪ್ಪ ಅಮ್ಮ ಬಿಟ್ರಿ ಮತ್ತೆ ಯಾರು ಬರಲ್ರಿ, ಅವ್ವ ಅಪ್ಪ ಬಿಟ್ರಿ ಅಲ್ವಾ? ಈಗ ನಾಳೆ ಏನೋ ಆದ್ರೂ ಕೂಡ ಕುಡಿಸ್ದವ್ರು, ತಿಂದವ್ರು, ಕುಡ್ದವ್ರು ಯಾರು ಬರಲ್ಲ. ಈಗ ಸರ್ ಎಲ್ಲಾರು ಸಮಸ್ಯೆ ಬಿಟ್ಟಿನಿ ಸರ್, ಯಾರು ಇಲ್ರಿ ಸರ್. ಕ್ರಿಕೆಟ್ ಆಡ್ತಿದ್ದೆ ಸರ್, ಡೈಲಿ ಕ್ರಿಕೆಟ್ ಆಡ್ತಿದ್ದೆ ಸರ್. ಕ್ರಿಕೆಟ್ ಆಡಕ್ ಹೋಗ್ತಿದ್ದೆ ಸರ್. ಕ್ರಿಕೆಟ್ ಆಡೋದ್ ಬಿಟ್ಟಿನಿ ಸರ್, ಫ್ರೆಂಡ್ಸ್ ಕೂಡ ಬಿಟ್ಟಿನಿ ಸರ್, ಎಲ್ಲ ಬಿಟ್ಟಿನಿ. ಕೇಳಿಸ್ಕೊ, ನೀವು ಯಾರ ಜೊತೆ ಹೋಗೋದು ತಪ್ಪಲ್ಲ, ನಾನು ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಹೋಗಿ, ಮೊದಲಲ್ಲಿ ಫ್ರೆಂಡ್ಸ್ ಇದ್ರಲ್ಲ ಮಾತಾಡಿ. ಆದರೆ ಬದುಕನ್ನ ಕಟ್ಟಿಕೊಳ್ಬೇಕಾದ್ರೆ ನಾವು ಯಾವುದಕ್ಕೆ ಈ ವಯಸ್ಸಲ್ಲಿ ನಾವು ಸುಮ್ಮನೆ ಕಾಲಹರಣ ಮಾಡಿಕೊಂಡು ಸಮಯ ಕಳೆದ್ರೆ ನಾಳೆ ಬೇಡ್ಕೊಂಡು ತಿನ್ಬೇಕಾಗುತ್ತೆ ನೀವು. ಸರ್ ಹಂಗೆ ಬರ್ತಾರೆ, ಹಂಗಾಗಬಾರ್ದು. ಈ ಸಮಯ ಇದೆಯಲ್ಲ, ಈಗ ನಿಮ್ಗೆ ಹೆಂಡತಿ ಅಥವಾ ನಾಳೆ ನಿನ್ನ ಬದುಕು ತಪಸ್ಸು ದುಡ್ದು ಅಥವಾ ಹಂಗಿರ್ಬೇಕು. ನೀವು ದುಡಿಮೆ ಕಡಿಮೆ ದುಡೀರಿ ಪರವಾಗಿಲ್ಲ. ಅದೇ ಈಗ ರೋಗ ತಂದುಕೊಂಡ್ರಪ್ಪ, ಈಗ ನೀವು ವರ್ಷ ಎಲ್ಲ ದುಡ್ದಿದ್ದು 1 ತಿಂಗಳು ರೋಗದ ದುಡ್ಡು ಹೋಗ್ಬಿಡುತ್ತಲ್ಲ. ಹೌದು ಸರ್. ಹಾಗಾಗಿ ದೇಹ ಆರೋಗ್ಯ ಕಾಪಾಡಿಕೊಂಡು, ಮನೆಯಲ್ಲಿ ಅಪ್ಪ ಅಮ್ಮನನ್ನು ನಗನಗಿಸ್ಕೊಂಡು, ಜೊತೆಗೆ ನಮ್ಮ ಕೆಲಸದ ಕಡೆನೂ ಗಮನ ಕೊಟ್ಕೊಂಡು, ಜೊತೆಗೆ ಫ್ರೆಂಡ್ಸು ಎಲ್ಲೋ ಒಂದು ಫೋನ್ ಮಾಡ್ತೀವಿ, ಎಲ್ಲೋ ಎದುರುಗಡೆ ಸಿಕ್ಕ, ಚೆನ್ನಾಗಿದ್ದೀನಪ್ಪ, ಒಳ್ಳೇದಾಗಲಿ ಅಂದ್ಬಿಟ್ಟು ಅಷ್ಟೇ. ನಾನು ಅದನ್ನು ಬಿಟ್ಟು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ಆ ಫ್ರೆಂಡ್ಸ್ ನನಗೆ ಪಂಚಪ್ರಾಣ ಲುಂಗಿ ಪ್ರಾಣ ಇವೆಲ್ಲ ಎಲ್ಲಿವರೆಗೂ? ಒಂಚೂರು ಕೈಯಲ್ಲಿ ದುಡ್ಡಿರೋವರೆಗೂ. ಹೌದು ಸರ್. ಆಮೇಲೆ ಇದು ಯಾವುದೂ ಇಲ್ಲ. ಹಾಗಾಗಿ ನಿಮ್ಮ ಯಾಕೆ ದೊಡ್ಡವರಾಗಿ ಕಾಣಿಸ್ತಿದ್ದೀರಾ ಅಂದರೆ, ನೀವೇ ಹೇಳ್ತಿದ್ದೀರಿ, ಇಲ್ಲ ಸರ್ ನನಗೆ ನನ್ನ ತಪ್ಪಿನ ಅರಿವಾಗಿದೆ, ನಾನು ಕಾಲೇಜು ಸಮಯದಲ್ಲಿ ಓದೋ ಸಮಯದಲ್ಲಿ ಓದಲಿಲ್ಲ, ಇವತ್ತು ಏನೋ ಭಗವಂತ ನನಗೆ ಶಿಕ್ಷಕನಾಗಿ ಪಾಠ ಮಾಡೋ ಯೋಗ ಕೊಟ್ಟಿದ್ದಾನೆ, ಈಗ ನಾನು ರೋಗದ
ಬುತ್ತಿ ಒಳಗಡೆ ರೋಗದ ಏನು ಅದರ ಹಿಡಿತಕ್ಕೆ ಸಿಗಾಕೊಂಡಿದ್ದೀನಿ. ಆಯಿತು, ಕೃಷ್ಣನ ಅನುಗ್ರಹದಿಂದ ನೀವು ಮುಂದಿನ 6 ತಿಂಗಳು ಅಥವಾ 8 ತಿಂಗಳೊಳಗಡೆ ಈ ಏನು ಕಿಡ್ನಿ ಅದು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗ್ತೀರಾ, ಅದ್ರ ಬಗ್ಗೆ ಭಯ ಬೇಡ. ಆಗುತ್ತೆ, ಅದು ಮಾರಣಾಂತಿಕವಲ್ಲ ಅಥವಾ ಇದು ನಿನ್ನನ್ನು ಕೊಲ್ಲಿಕ್ಕೆ ಬಂದಿರೋದಲ್ಲ, ಅರ್ಥ ಮಾಡ್ಕೊ. ಅದು ಹೋಗುತ್ತೆ. ಬಟ್ ಇದಕ್ಕಿಂತ ದೊಡ್ಡ ರೋಗ ಏನಂದ್ರೆ, ನನ್ನ ತಂದೆ ತಾಯಿ ನನ್ನ ಮೇಲೆ ಬಿಡಪ್ಪ ನೀನು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನ ಸ್ವೇಚ್ಛಾಚಾರವಾಗಿ ತಗೊಳ್ಬಾರ್ದು. ಸೀರಿಯಸ್ ಆಗಿ ತಗೋಬೇಕು. ಹೌದು, ನಿಮಗೆ ಸ್ವಾತಂತ್ರ್ಯ ಕೊಟ್ಟಾಗ ಅದು ಕೊಟ್ಟು ನಿನ್ ತಂದೆ ತಾಯಿ ಕೊಟ್ಟಿರೋದಲ್ಲ, ಭಗವಂತ ಕೊಟ್ಟು ನೋಡ್ತಾನಂತೆ ಇವನ್ ಹೆಂಗ್ ಬಳಸ್ಕೊಳ್ತಾನ ಅದನ್ನ ಅಂತ. ಹೌದ್ರಿ. ನೀವು ಅದನ್ನ ಹೆಂಗೆಂಗೋ ಬಳಸ್ಕೊಂಬಿಟ್ರೆ ಕಟ್ಟಾಕ್ತಾನೆ. ಹೆಂಗ್ ಅವನಿಗೆ ಗೊತ್ತು ಹೆಂಗ್ ಕಟ್ಟಾಕ್ಬೇಕು ಅಂತ. ಹಾಗಾಗಿ ನಿಮಗೆ ಸಿಕ್ಕ ಸ್ವಾತಂತ್ರ್ಯ ಬಿಡು, ನನ್ಗೆ ಅಪ್ಪ ಅಮ್ಮನೇ ಹಿಂಗೆ ಹೇಳಿದ್ದಾರೆ, ನನ್ನ ಬದುಕು ನಾನು ನೋಡ್ಕೊಳ್ಬೇಕಂತೆ, ಹಾಗಾಗಿ ನಾನು ಇಲ್ಲಿ ಏನು ಖರ್ಚು ಮಾಡಿದ್ರು ಮನೆಯಲ್ಲಿ ಏನು ಲೆಕ್ಕ ಕೇಳಲ್ಲ, ಎಲ್ಲೋ ಏನು ಬಿಡು ಅವ್ನು ಚೆನ್ನಾಗಿ ಅವನೇ ಅಂತ ಅಂದ್ಕೊಂಡು. ಅದು ನಿಮ್ಮ ತಂದೆ ತಾಯಿ ತಪ್ಪೆ. ಅವರು ಬಹುಶಃ ಇಲ್ಲಿ ಮಾತಾಡ್ತಿದ್ರೆ ನಾನು ಅವ್ರಿಗೆ ಹೇಳ್ತಿದ್ದೆ, ಏನ್ರಿ ತನ್ನ ಮಗ ಎಷ್ಟು ದುಡ್ದ ಎಷ್ಟು ಕಳ್ದ ಇದು ಕೇಳದೆ ಇರೋ ತಂದೆ ತಾಯಿಗಳು ಮದುವೆ ಆದಮೇಲೆ ಅವ್ನು ಹೆಂಡತಿ ಬಂದಮೇಲೆ ಕೇಳಬೇಡಿ, ಆಯಿತು. ಅದಕ್ಕೆ ಮುಂಚೆ ಏನು ಮಾಡ್ದೋ, ಎಷ್ಟು ದುಡ್ದೋ, ಎಲ್ಲಿ ಖರ್ಚು ಮಾಡ್ದೋ, ಇದೊಂದು ಕೇಳದೆ ಹೋದ್ರೆ ತಂದೆ ತಾಯಿ ಹೆಂಗಾಗ್ತಾರ ಅವರು? ಹೌದ್ರಿ, ಏನು ಕೇಳಬೇಕು ಪಾಪ. ಯಾಕಂದ್ರೆ ನಮ್ಮ ಮ್ಯಾಗ ಬಾಳ ಜೀವಾರಿ ಅಷ್ಟಾಗೇಸಿಂದ ನೀ ಏನ ಪಡಪ, ಏನಾರ ಮಾಡೋ, ನೀ ಏನ್ ಮಾಡೋ, ಆರಾಮಿರೋ, ಒಟ್ಟ ನೀನು ಚೆನ್ನಾಗಿರೋ, ಚಂದ 1 ರೂಪಾಯಿ ಕೇಳ್ಬೇಡ, ಉಲ್ಟಾ ನಮ್ಗೆ ಏನ್ ಕೇಳಕ್ ಹೋಗ್ಬೇಡ, ನೀ ಏನದ ನೀ ಖರ್ಚಿಗೆ ಮಾಡ್ಕೊಂತ ಹೋಗು ಅಂತ ಹೇಳ್ಯಾರ ಸರ್. ನನಗೇನ್ ಅನ್ಸ್ತದ ಸರ್, ಏಟನೇಟ್ ಕೊಡ್ಬೇಕಲ್ಲಪ್ಪ, ಇಷ್ಟು ದೊಡ್ಡವಾದ್ರೂ ಒಟ್ಟ 1 ರೂಪಾಯಿನೂ ಕೊಡಲಾಗಿಲ್ಲ ಮನ್ಯಾಗ ಅಂತ ಸ್ವಲ್ಪ ಬೇಜಾರ್ ಸರ್ ನನಗೆ. ಆಯ್ತು, ನಿನ್ ಮೇಲೆ ನಿನಗೆ ಬೇಜಾರು ಆಗಬೇಕು. ಯಾರ್ಯಾರ ಮೇಲೋ ಬೇಜಾರಾಗೋದಕ್ಕಿಂತ ನನ್ನ ಮೇಲೆ ನನಗೆ ಬೇಜಾರಾಗ್ಬೇಕು. ಹೌದಪ್ಪ, ಇದೇ ನಾನು 29 ವಯಸ್ಸಾದರೂ ನಾನಿನ್ನೂ ಮನೆಗೆ 1 ರೂಪಾಯಿ ಕೊಡ್ತಿಲ್ಲ, ಎಲ್ಲ ಮದುವೆ ಆಗಿ ಅವ್ರವ್ರ ಸಂಸಾರ ನೋಡಿಕೊಂಡು ನನ್ನ ವಯಸ್ಸಿನವ್ರು ಏನೇನೋ ಮಾಡ್ತಿದ್ದಾರೆ, ನಾನು ಯಾಕೆ ಹಿಂಗೆ ಆಗಿಬಿಟ್ಟೆ ಬರಬೇಕು, ಅವೆಲ್ಲ ಯೋಚನೆ. ಅದೇ ಬದುಕನ್ನು ಬದಲಿಸುವ ಆ ದೊಡ್ಡ ತಿರುವುಗಳು ಯಾವಾಗ ಸಿಗ್ತಾವೆ ಗೊತ್ತಾ ಬದುಕಲ್ಲಿ? ಸ್ವಯಂ ನಮ್ಮ ಆತ್ಮವನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕು. ನಾವು ಮಾಡ್ತಿರೋದು ಸರಿನಾ, ನಾವು ಹೋಗ್ತಿರೋ ದಾರಿ ಸರಿನಾ, ನನ್ನ ದುಡಿಮೆ ಎಷ್ಟು, ಅದ್ರ ಮೇಲೆ ನನ್ನ ತಂದೆ ತಾಯಿ ನನಗೇನು ಒತ್ತಡ ಆಗ್ತಿಲ್ಲ. ಅವ್ರು ಕೇಳದೆ ಹೋದರೂ ನಾನೊಬ್ಬ ಮಗನಾಗಿ, ಅಪ್ಪ ಈ ತಿಂಗಳು ತಗೊಳಪ್ಪ, ಇಷ್ಟೇ ಕಣಪ್ಪ, ಎಲ್ಲ ಮಿಕ್ಕಿದ್ದು 2,000 ಅಪ್ಪ ಅಂದರೆ ತಂದೆ ತಾಯಿಗಳಿಗೂ ಒಂದು ನಿಮ್ಮ ಮುಂದೆ ಅವ್ರು ಹೇಳ್ಕೊಳ್ಳದೆ ಇರ್ಬೋದು, ಇಲ್ಲಪ್ಪ ನನ್ನ ಮಗ ಹಿಂಗೆ ದುಡ್ಡು ತಂದು ಕೊಟ್ಟ ಕಣಪ್ಪ. ಅವ್ರು ಅದರಿಂದ ಏನು ಸಂಸಾರ ನಡೆಸಲ್ಲ, ನೀವು ತುಂಬ ಪ್ರಾಮಾಣಿಕವಾಗಿ ತಂದು ಕೊಡ್ತಿದ್ದೀರಾ ಅನ್ನೋ ಗುಣವೇ ಅವರಿಗೆ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ. ಸರ್ ನಿಜವಾಗ್ಲೂ ಸರ್, ಮೊದಲೆಲ್ಲ ನನಗೆ ಬೈತಾರೆ ಸರ್, ಹೊಡಿತಾರೆ ಸರ್. ಎಷ್ಟು ಹೊಡೆದಾರ ಅಂದ್ರೆ ಸರ್, ರೋಡಿಗೆ ಹಾಕಿಸಿಂದ ಹೊಡೆದಾರೆ ಸರ್, ಎಳದಾಡಿ ಹೊಡೆದಾರೆ ಸರ್ ರೋಡಿಗೆ ಹಾಕಿಸಿಂದ. ಅವಾಗ ಕಾಲೇಜ್ ಹೋದ ಟೈಮಿಗೆ ಸರ್, ಈಗೇನಿಲ್ಲ ಸರ್, ಆರಾಮಾಗಿ ಚೆನ್ನಾಗಿ ನೋಡ್ಕೊಂತಾರ ಸರ್. ಏನ್ ಬೇಕು ತಿರ್ಲಾಕ್ ಬೇಕಾದ್ರೆ ತಂದು ಕೊಡ್ತಾರ ಸರ್, ಮಾರ್ಕೆಟ್ನಾಗ ಬೇಕಾದ್ರೆ ಯಾವ ತರಕಾರಿ ಬೇಕು ಸರ್ ಆ ತರಕಾರಿ ತಂದು ಕೊಡ್ತಾರ ಸರ್ ಉಳ್ಳಾಕ ನನಗೆ. ಹಂಗಾದ್ರೆ ಅವ್ರಿದ್ದಾಗಲೇ ಅವ್ರ ಬೆಲೆಯನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಸಂತೋಷ ಪಡಿಸಪ್ಪ ಒಬ್ಬ ಮಗನಾಗಿ, ಅದು ನಿನ್ನ ಜವಾಬ್ದಾರಿ ಸರ್. ಎಲ್ಲ ಸರ್ ನಾ ಖುಷಿಗಿನಿ ಸರ್. ಅವ್ರು ಏನೇನ್ ಹೇಳ್ತಾರ ಸರ್ ಎಲ್ಲಾ ಬಿಟ್ಟಿನಿ ಸರ್, ಯಾರ ತಂಟಕ್ ಹೋಗಿಲ್ಲ ಸರ್, ಹೊರಗಡೆ ಹೋಗಲ್ಲ ಸರ್, ಆಟ ಆಡ್ಲಕ್ಕೂ ಹೋಗಲಾಗಿನ್ ಸರ್. ಅದು ಆನ್ಲೈನ್ ಗೇಮ್ ಆಡಲ್ರಿ ಸರ್. ಒಟ್ಟ ಮನೆಗೆ 1 ರೂಪಾಯಿ ಕೊಡ್ಬೇಕಲ್ಪ ಅಂತ ಕೊಡಲಾಗಿಲ್ಲ. ಆ ವಿಚಾರ ಕೊಡ್ಬೇಕಲ್ಲಪ್ಪ ಅಂತ ಏನು, ಅದು ಧರ್ಮಕ್ಕಲ್ಲ, ಅದು ಕರ್ತವ್ಯ. ಅದು ಕರ್ತವ್ಯ ಸರ್, ನನ್ ಕರ್ತವ್ಯ ಅದ ಸರ್. ಅಪ್ಪ ಅಮ್ಮನ ನೋಡಿಕೋಬೇಕು ಸರ್, ಅದನ್ನ ನೋಡಿಕೊಂಡಾರ ಸರ್. ಆಯ್ತಪ್ಪ, ಕೇಳಿಸ್ಕೊ, ಇನ್ನು ಮುಂದಾದ್ರೂ ಅಟ್ಲೀಸ್ಟ್ 1,000 ಕೊಡೋ ಬುದ್ಧಿನಾದ್ರೂ ನಿನಗೆ ಬರಲಿ, ಅಥವಾ ನಿನ್ನ ದುಡಿಮೆಯಲ್ಲಿ ನಿನ್ನ ಆರೋಗ್ಯದನ್ನ ನೋಡ್ಕೊಳ್ತಾ ಹೋಗಪ್ಪ. ಬಟ್ ತಂದೆ ತಾಯಿ ಅವರು ಒಂದು ಮಾತು ಹೊರಟಾಗಿ ಕೇಳಿದ ಮಾತ್ರಕ್ಕೆ ಕೆಟ್ಟವರಲ್ಲ. ಅವರು ನಿನಗೆ ಬೈದವರೆಲ್ಲ, ಬುದ್ಧಿ ಹೇಳಿದವರೆಲ್ಲ ನಿನ್ನ ಉದ್ಧಾರಕ್ಕೆ ಹೇಳಿದ್ರು. ಈಗ ಅನ್ಸ್ತದ ಸರ್, ಅವಾಗ ನಾವೆಲ್ಲ ಬೈತಾರಲ್ಲಪ್ಪ ಮನ್ಯಾಗ, ಅಪ್ಪ ಅಮ್ಮ ಸುಮ್ನೆ ಬೈತಾರ ನನಗ, ಸುಮ್ನೆ ಮನೆ ಈ ನೆನಪ ನಾ ಬೇರೆ ಕಡೆನೂ ಹೋಗ್ಬೇಕಾಗಿತ್ತು ಅಂತ ಹಂಗ ಅನ್ಸ್ತದ ಸರ್. ಈಗ ನಾ ದುಡ್ಲೇಕೈತಿನ ಸರ್, ನನಗೆ ಈಗ ಗೊತ್ತಾಗ್ಲಕೈತ ಸರ್, ಅಪ್ಪ ಅಮ್ಮ ನಮಗೆ ಬೈತಾರ, ನಮ್ಮ ಒಳ್ಳೇದಕ್ಕೆ ಬೈತಾರ ಅಂತ. ದುಡಿಯೋದು ಬಿಟ್ಬಿಡಪ್ಪ, ಈ ರೋಗ ಇನ್ನೊಂದು ಸುಮ್ಮನೆ ಆಗೋದು ಬೇಡ. ಸುಮ್ಮನೆ ಹೇಳ್ತೀನಿ, ಒಂದು ರೋಗ ಬಂದು ತಗೊಳಾಕೊಳ್ತು, ಇನ್ನು ಓಡಾಡಿ ಅಪ್ಪ ಅಮ್ಮನ ಸಾಕ್ಬೇಕಾದ ಸಮಯದಲ್ಲಿ ಫ್ರೆಂಡ್ಸು ಅದು ಇದು ಅಂತ ಓಡಾಡಿ ತಿನ್ನಬಾರ್ದು ತಿಂದು ಕುಡಿಬಾರ್ದು ಕುಡಿದು ರೋಗ ತಂದು ಮಡಿಕೊಂಡೆ. ಇವತ್ತು ದುಡ್ದು ಮನೆಗೆ ಹಾಕಬೇಕಾಗಿದ್ದ ಮಗ ಹಾಸಿಗೆ ಹಿಡಿದಿದ್ದಾನೆ. ಅವನನ್ನೇ ತಂದೆ ತಾಯಿಯನ್ನು ಮಗ ನೋಡ್ಕೊಳ್ಬೇಕಿತ್ತು ಆ ಕಾಲದಲ್ಲಿ. ಮತ್ತು ಮಗನನ್ನೇ ಈ ವಯಸ್ಸಾದ ತಂದೆ ತಾಯಿ ನೋಡ್ಕೊಳ್ಳೋ ಕಾಲ ಬಂತು ಅಂದಾಗ ಆಗ ಬರ್ತಾವಲ್ಲ ಒಂದೊಂದು ಬಾಣ, ಎದೆಗೆ ಚುಚ್ಚುತ್ತವೆ ಆ ಮಾತುಗಳು ಅಲ್ವಾ? ಅವೆಲ್ಲ ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ಯಾರೋ ಮಕ್ಕುಗ್ದು ಹೇಳೋಕ್ಕಿಂತ ಮುಂಚೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಮನೆಗೆ ಮಗ ಮೊದಲು, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಅದು ಇದು ಅದು ಅದೆಲ್ಲ ಆಮೇಲೆ.
ಹಾಗಾಗಿ ಈಗ ನೋಡ್ರಿ ಸರ್ ಮತ್ತೆ ಈಗ ನನಗೆ ಆರಾಮಿಲ್ಲ ಅಲ್ರಿ. ಈಗ ನನಗೆ ಹೆಂಗ ಸ್ವಲ್ಪ ಕಮ್ಮಿ ಆಗ್ಯದ ಸರ್, ಈಗ ಜ್ವರ ಕಮ್ಮಿ ಆಗ್ಯದ್ರಿ. ಮತ್ ಈಗ ಅಪ್ಪಗ ಆರಾಮಿಲ್ರಿ ಈಗ ಸದ್ಯ ಮನ್ಯಾಗ. ಏನಾಗೈತೆ? ಒಟ್ಟ ಅವ್ರಿಗಿನ ಸರ್ ಪೈಲ್ಸ್ ಆಗ್ಯದ ಸರ್. ಈಗ ಆರಾಮಿಲ್ರಿ ಸರ್, ಅವ್ರಿಗಿನ ಈಗ ಬಂದ ಸರ್, ಅವ್ರಿಗಿನ ಈಗಿನ ಆಗ್ಯದ ಸರ್, ಒಟ್ಟ ಗೊತ್ತಿಲ್ರಿ ಸರ್. ಹೀಗಾಗ್ಯದ ಪಾಪ. ಈಗ ಅವ್ರಿಗೆ ರೊಕ್ಕ ಬೇಕಾಗ್ಯದ ಸರ್. ಈಗ ನಮಗ ಬೇಕಾದ್ರೆ ಸಾಲ ಮಾಡಿ ಇತ್ತು ಕೊಟ್ರ ಸರ್ ಅಮೌಂಟ್ ರೀ, ಬ್ಯಾರೆ ಕಡೆ ತೋರ್ಸಕ. ಈಗ ನಾ ಅವ್ರಿಗೆ ಕೊಡ್ಬೇಕಂದ್ರ ಸರ್ ಅಮೌಂಟ್ ನಮ್ಮಲ್ಲಿ ಇಲ್ರಿ. ನೋಡ್ರಿ ನಂತ ಪರಿಸ್ಥಿತಿ ಅದ. ಅವ್ರು ಬೇಕಾದ್ರೆ ನಮಗ್ ಕೊಡ್ತಾರ್ರಿ ಸರ್ ಚಿಕಿತ್ಸಿಂದ. ಅವ್ರಿಗೆ ಆರಾಮಿಲ್ಲ, ಅದ ನಾ ಕೊಡಲಾಗಿಲ್ಲ ಅಂತ ಸ್ವಲ್ಪ ಬೇಜಾರು ಸರ್, ಅಷ್ಟೇ ರೀ. ಆಯ್ತಪ್ಪ, ಅದೆಲ್ಲದಕ್ಕೂ ಹೇಗಾದ್ರೂ ಭಗವಂತ ನಿನಗೆ ಹಣವನ್ನು ಹೊಂದಿಸುವ ಶಕ್ತಿಯನ್ನು ಕೊಡ್ತಾನೆ. ಆದಷ್ಟು ನಿನ್ನ ಈಗ ಪೈಲ್ಸ್ದೇನಿದೆಯಲ್ಲಪ್ಪ, ಅದು ಸ್ವಲ್ಪ ಅವರ ಊಟ, ಅವರ ದಿನಚರಿ, ಸ್ವಲ್ಪ ವಾಕಿಂಗು ಅಥವಾ ಅವ್ರ ಊಟದಲ್ಲಿ ಸರಿ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಅದು ತೀರಾ ಮಿತಿ ಮೀರಿ ಹೋಯ್ದ್ರೆ ಅದು ಆಪರೇಷನ್ ಅದು ಏನೊಂದು ಕಥೆ ಇದೆ. ಬಟ್ ಈಗಿನ್ನೂ ಆಗಿದೆ. ಅದು ನಿನ್ನ ಕಾಯಿಲೆಯಷ್ಟು ದೊಡ್ಡ ಮಾರಣಾಂತಿಕವಲ್ಲ. ಅದಾಗುತ್ತೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಅಥವಾ ಅದನ್ನು ಮೀರಿ ನಿಲ್ಲೋ ಶಕ್ತಿ ತಂದೆ ಕೊಡಲಿ. ಅದಕ್ಕೆ ಬೇಕಾದ ಹಣವೂ ಹೇಗೋ ಹೊಂದಾಣಿಕೆ ಆಗುತ್ತೆ. ಆದರೆ ನೀನು ಅರ್ಥ ಮಾಡ್ಕೊಳ್ಳಪ್ಪ, ನೀವು ಈ ಸಮಯದಲ್ಲಿ ಕೂರಬಾರ್ದು. ಏನು ಅದನ್ನು ಮೀರಿ ನಿಲ್ಲಬೇಕು. ಹೋಗಿ ಕೆಲಸ ಮಾಡಿ ಬರೋ ಹಣದಲ್ಲಿ, ಅಥವಾ ಇಲ್ಲ ಇದರ ಹಣ ಸಾಕಾಗಲ್ಲ, ನಾನು ಎಲ್ಲೋ ಹೋಗಿ ದುಡಿತೀನಿ, ಒಂದು 5 ವರ್ಷ ಎಲ್ಲೋ ಬೆಂಗಳೂರು ಪೇಟೆಯಲ್ಲಿ ಎಲ್ಲೋ ಕೆಲಸ ಮಾಡ್ತೀನಿ, ಮನೆಗೆ ಒಂದು 10,000 ಕೊಡೋ ಥರ ಸಂಬಳ ಹುಡುಕೊಳ್ತೀನಿ, ಏನೋ ಮಾಡಬೇಕು. ಒಟ್ಟಿನಾಗೆ ಶಿಕ್ಷಕರಾಗಿ ನಿಮ್ಗೆ ಅದರಿಂದ ಬರೋ ಹಣ ಸಂಸಾರ ಮಾಡೋಕ್ಕಾಗ್ತಿಲ್ಲ ಅಂದರೆ, ಅಯ್ಯೋ ಬಿಡಪ್ಪ ಏನು ಮಾಡೋದು, ಇಂಥ ವೃತ್ತಿ ಬಿಡೋಕ್ಕಾಗುತ್ತಾ ಅಂತ ಕೂತ್ಕೊಳ್ಳೋದಲ್ಲ. ಒಟ್ಟಿನ ಬದುಕು ನಡಿಬೇಕು. ಈಗ ಶಿಕ್ಷಣ ಅಥವಾ ಅಷ್ಟೆಲ್ಲ ಓದಿದ್ದು ಯಾಕೆ? ಬದುಕು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ. ಆದರೆ ಆ ವೃತ್ತಿಯಿಂದ ನಿಮಗೆ ಬದುಕೇ ನಡೀತಾ ಇಲ್ಲ ಅಂದರೆ ಅದನ್ನ ಯಾಕೆ ಮಾಡ್ಬೇಕು ನೀವು? ಈಗ ಇಲ್ರಿ, ಅದ್ರಲಿಂದ ಈಗ ಅನುಕೂಲ ಆಗ್ತಿಲ್ಲ ಅಂದ್ರೆ ಅದೇನ್ ಬಿಡೋದು ಚಲೋ ಏನು ಸರ್? ಮತ್ತೆ ಬೇರೆ ಏನ್ ಮಾಡ್ಬೋದು ಅಂತ ಅದನ್ನೇ ನಾನು ಹೇಳ್ತಿರೋದು. ನಿಮಗೆ ಅಲ್ಲಿ ನಿಮ್ಮ ಸಂಸಾರ, ನಿಮ್ಮ ಕಾಯಿಲೆ ಕಸಾನೆಗಳನ್ನು ನೀಗಿಸಿಕೊಳ್ಳುವ ಶಕ್ತಿಯನ್ನು ಆ ವೃತ್ತಿ ಕೊಡ್ತಿಲ್ಲ ಅಂದಾಗ ನೀವು ಅಲ್ಲಿ ಯಾಕಿರ್ಬೇಕು? ಬೇರೆ ಕಡೆಗೆ ಹೋಗ್ಬೇಕು. ದಯವಿಟ್ಟು ಅದು 10 ಸಾವಿರ ಕೊಡ್ತಾರಂತೆ, ಓಡಾಡೋಕ್ಕೆ 5 ಸಾವಿರ ಆಗೋಯ್ತದಂತೆ, ಇನ್ನು 5 ಸಾವಿರ. ಇಲ್ಲಪ್ಪ, ಕಾಲ ಬದಲಾಗಿದೆ. ಶಿಕ್ಷಣ, ಒಬ್ಬ ಶಿಕ್ಷಕನಾಗಿ ನಿಮಗೆ ಜಾಬ್ ಪರ್ಮನೆಂಟ್ ಆಗಿ ಅದು ಆ ರೀತಿ ಬೇರೆ. ಅದು ವೃತ್ತಿಪರತೆ ತೋರಿಸೋದು, ವೃತ್ತಿಯಲ್ಲಿ ಪ್ರಾಮಾಣಿಕತೆ, ನಿಯತ್ತು ತೋರಿಸೋದು, ಅದು ಪರ್ಮನೆಂಟ್ ಆಗಿರೋರು ಮಾಡ್ಕೊಳ್ತಾರೆ. ನಿಮ್ಮ ಅತಿಥಿ ಶಿಕ್ಷಕರಾಗಿ ನಿಮ್ಮ ತಿಥಿ ಆಗೋ ಥರ ಆಗ್ತಾ ಇದೆ ಅಂದರೆ ಬಿಟ್ಬಿಡ್ಬೇಕು ಅದನ್ನ. ನಿಮಗೆ ಸಂಸಾರ ನಡೆಸ್ಲಿಕ್ಕೆ ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ಬೇಕಪ್ಪ. ಅರ್ಥ ಆಯ್ತಲ್ಲಪ್ಪ? ಹಾಗಾಗಿ ಅದು ಅಷ್ಟು ದೂರ ಹೋಗೋದು, ಕೊಡೋ 10 ಸಾವಿರಕ್ಕೆ ಬೇಡ. ಎಲ್ಲೋ ಜಾಸ್ತಿ ಕೊಡೋ ಕಡೆ ಸೇರ್ಕೊಂಡು ಅದೇ ಕೆಲಸ ಮಾಡಬೇಕು, ಜಾಸ್ತಿ ಕೊಡೋ ಕಡೆ ಸೇರ್ಕೊಳ್ಳಿ. ಇಲ್ಲ ಎಲ್ಲೋದ್ರೂ ನಮ್ದು ಅದೇ ಬಾಳು ಅನ್ನೋದಾದರೆ ಸ್ವಲ್ಪ ಆ ವೃತ್ತಿಯನ್ನು ತ್ಯಜಿಸಿ ಇನ್ನೊಂದು ವೃತ್ತಿ. ಯಾಕಂದರೆ ನೀವೆಷ್ಟೆಲ್ಲ ಓದಿದ್ದು, ನಿಮ್ಮನ್ನು ಇಷ್ಟೆಲ್ಲ ಸಾಕಿದ್ದು, ನಿಮ್ಮ ತಂದೆ ತಾಯಿ ಹಾಸಿಗೆ ಹಿಡ್ದಂತಹ ಕಾಲಕ್ಕೆ ಒಬ್ಬ ದೊಡ್ಡ ಮಗನಾಗಿ ನಾನು ನೋಡ್ಕೊಳ್ಬೇಕು. ಇಲ್ಲ ನಾನು ಓದಿರೋದಕ್ಕೆ ಇಷ್ಟೇ ಸಿಗೋದು ಅಂತ ನೀನು ಅಲ್ಲೇ ಕೂತ್ಕೊಂಡ್ರೆ ಇಲ್ಲ, ಅದಂಗಾಗಬಾರ್ದು. ಎಲ್ಲಿ ನಿಮ್ಮ ಮನೆಯನ್ನು ನಡೆಸಲಿಕ್ಕೆ ಶಕ್ತಿ ತುಂಬುವಷ್ಟು ಆದಾಯ ಬರುತ್ತೆ ಅಲ್ಲಿ ನೀವು ಹೋಗಬೇಕು. ದಯವಿಟ್ಟು ಆ ವೃತ್ತಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಹೇಳಿ. ಇಲ್ಲ ಆಗಲ್ಲ, ಆಯ್ತಪ್ಪ ನಾನು ಬೆಂಗಳೂರು ಕಡೆ ಹೋಗ್ತೀನಿ, ತಿಂಗಳ ಸಂಬಳ ಕಳಿಸ್ತೀನಿ, ಯಾರೋ ನಮ್ಮ ಊರಲ್ಲಿ ಬೆಂಗಳೂರು ಹುಡುಗರು ಇದ್ದಾರೆ, ಅವ್ರನ್ನ ಕೇಳಿ ಒಂದು ಕೆಲಸ ಹುಡುಕೊಳ್ತೀನಿ, ಏನೋ ಮಾಡ್ತೀನಿ. ಈ ಸಮಯ ಇದೆಯಲ್ಲ, ನೀವು 10 ಸಾವಿರ ಕೂತ್ಕೊಂಡ್ರೆ ಆಗಲ್ಲ ಜೀವನ. ಆಗಲ್ರಿ ಸರ್, ಖರೆ ಅಂದ್ರೆ ಅದೇ ಆಗ್ತಾ ಇಲ್ರಿ ಅಲ್ವಾ? ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಬೇರೆ ಕಡೆ, ಅದೇ ಕೆಲಸವನ್ನು ಬೇರೆ ಕಡೆ ಮಾಡ್ತಿರೋ ಇಲ್ಲ ಬೇರೆ ಕೆಲಸನೇ ಮಾಡ್ತಿರೋ ನೋಡಿ. ಬಟ್ ಮಿನಿಮಮ್ ಒಂದು 20 ಸಾವಿರ, ಒಂದು 15, 16, 17 ಬರೋ ಥರನಾದರೂ ಮಾಡಿಕೊಂಡ್ರೆ ಬದುಕು ನಡೆಯುತ್ತಪ್ಪ. ಸುಮ್ಮನೆ ಅದಕ್ಕೆಲ್ಲ ಮಾಡಿಕೊಂಡು ಶಿಕ್ಷಕ ವೃತ್ತಿ ಶ್ರೇಷ್ಠವಾದದ್ದೇ ಹೌದು. ಬಟ್ ಎಷ್ಟು ಶ್ರೇಷ್ಠವಾದ್ರೆ ನನ್ನ ಬದುಕು ನಡಿಬೇಕಲ್ಲ, ನಾನು ನಂಬ್ಕೊಂಡಿರೋರು ಬದುಕು ನಡಿಬೇಕಲ್ಲ. ಹೌದ್ರಿ ಸರ್. ಈಗ ಅಲ್ಲೇ ಹೋಗಿ ಈಗ 3-4 ಸಾವಿರ ರೂಪಾಯಿ ಅಲ್ಲೇ ಖರ್ಚಾಯ್ತು, 5 ಸಾವಿರ ಖರ್ಚಾಯ್ತು, 5 ಸಾವಿರ ಉಳಿದ್ರಾಗ ನಮ್ಗೆ ಇದಾಗಲ್ಲ ಸರ್, ನಮ್ಗೆ ಅನುಕೂಲ ಆಗಲ್ರಿ ಒಟ್ನ ನಾನು ಹೇಳೋದು ಇಷ್ಟೇ, ಯಾರ ಬದುಕು ಹಾಳು ಮಾಡ್ದಂಗೆ, ಯಾರ ಬದುಕಿಗೂ ಕಣ್ಣೀರು ಹಾಕಿಸ್ದಂಗೆ, ಯಾರ ಕೆಲಸನೂ ಕಿತ್ಕೊಳ್ದಂಗೆ, ಯಾರ ಬದುಕನ್ನು ನಾಶ ಮಾಡಿ ಕೊಳ್ಳಿ ಹಿಡ್ದೇನೆ ನೀನು ಏನು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಆದಾಯ ಬಂದರೆ ಸಾಕು, ಅದರಲ್ಲಿ ದುಡಿಮೆ ಬಂದರೆ ಸಾಕು, ಅಥವಾ ಅದರಲ್ಲಿ ಆದಾಯ ಬಂದು ನಿನ್ನ ಮನೆ ನಡೆದ್ರೆ ಸಾಕು. ಇನ್ನೊಬ್ರಿಗೆ ಕಣ್ಣೀರು ಹಾಕ್ಸಲ್ಲ, ತಲೆ ಹಿಡಿಯಲ್ಲ ಅಂಥದ್ದು ಯಾವುದು ಕೆಲಸ ಮಾಡಿದ್ರು ನಿನ್ನ ಮನೆ ನಡಿಬೇಕು ಅಂಥ ಕೆಲಸ ಮಾಡಪ್ಪ. ಅದು ಶಿಕ್ಷಕ ಅಥವಾ ಏನು ಟೀಚರ್ ಕೆಲಸನೇ ಶ್ರೇಷ್ಠ, ಬೇರೆಲ್ಲ ಕಡಿಮೆ ಅಂತ ಇಲ್ಲ. ನಿನ್ನ ಮನೆ ನಡಿಬೇಕು. ನಿನಗೆ ಯಾವುದೋ ಗೌರ್ಮೆಂಟ್ ಜಾಬ್ ಆಗಿದ್ರೆ ನಾನು ಈ ಮಾತು ಹೇಳ್ತಿರ್ಲಿಲ್ಲ. ಹೌದು ಸರ್, ಗೌರ್ಮೆಂಟ್ ಜಾಬ್ ಹೋಗ್ತೀರಾ, ಅಲ್ಲಿ ನಿಮಗೆ ಸರಿಯಾದ ಬೆಲೆ ಇರಲ್ಲ, ಅಲ್ಲಿ ನಿಮಗೆ ಸರಿಯಾಗಿ ತಿಂಗಳ ಸಂಬಳ ಕೊಡಲ್ಲ. ಯಾಕಪ್ಪ ಇದೆಲ್ಲ?
ಹಾಗಾಗಿ ನಿನಗೆ ಎಲ್ಲಿ ಕೆಲಸ ಸರಿ ಅನಿಸುತ್ತೆ, ನಿನಗೆ ಯಾವುದು ಮಾಡುವ. ಅಯ್ಯೋ ನೋಡಪ್ಪ, ಅವನು ಟೀಚರ್ ಆಗ್ತೀನಿ ಅಂತ ಹೋದವನು ಈಗ ಬಂದು ಗಾರ್ಮೆಂಟ್ಸಲ್ಲಿ ಮಾಡ್ತಾ. ಜಗತ್ತು 1000 ಅನ್ಲಿ, ನಿನ್ನ ಮನೆ ಕೆಲಸ ಕಷ್ಟಕ್ಕೆ ಅವ್ರು ಯಾರು ಬರಲ್ಲ, ಯಾರು ಬರಲ್ರಿ. ಆಯ್ತಲ್ಲಪ್ಪ. ಹಾಗಾಗಿ ನಿನ್ನ ಆರೋಗ್ಯ ಸ್ವಲ್ಪ ಒಂದು ಹಂತಕ್ಕೆ ಬಂತು ಅಂದಾಗ ಹೋಗು, ಸಾಲ ಈಗ ಮಾಡು, ಸಾಲ ಇಸ್ಕೊಂಡು ತಂದೆಗೆ ಆರೋಗ್ಯ ನಿಮ್ಮ ಆರೋಗ್ಯ ಮಾಡ್ಕೊಳ್ಳಿ. ಆ ಸಾಲ ತೀರಿಸ್ಲಿಕ್ಕೆ ಒಂದು ದೊಡ್ಡ ಕೆಲಸ ಹಿಡಿದು ಅದರ ಮೇಲೆ ದುಡಿಮೆ ಮಾಡ್ಕೊಂಡು ಎಲ್ಲ ತೀರಿಸ್ಕೊಳ್ತಾ ಬನ್ನಿ. ಇರೋದೊಂದು ಪುಟ್ಟ ಜೀವನ. ಯಾವುದೋ ಒಂದಕ್ಕೆ ಅಯ್ಯೋ ತಡೆಯಪ್ಪ ಎಲ್ಲರ ಮುಂದೆ ನಾನು ಮೇಷ್ಟ್ರು ಅಂತ ಹೇಳ್ಬಿಟ್ಟಿದ್ದೀನಿ, ಕಷ್ಟನೋ ಸುಖನೋ ಅವ್ರಿಗೆಲ್ಲ ಅವರೆಲ್ಲ ನನ್ನ ಮರ್ಯಾದೆ ಕೆಡಿಸ್ಬಿಡ್ತಾರೆ, ಅದಕ್ಕೆ ನಾನು 5,000 ಬರಲಿ ನಾನು ಇಲ್ಲೇ ಮಾಡ್ತೀನಿ ಮರ್ಯಾದೆಗೋಸ್ಕರ, ಅಥವಾ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲಿ ಹಾವು ಕಚ್ಚುತ್ತಾ ಇದೆ, ಬಟ್ ಎಲ್ಲ ಆಡ್ಕೊಳ್ತಾರೆ ಅಂತ. ಈಗ ಕಳ್ಳ ಕದಿಯಕ್ಕೆ ಬಂದಿರ್ತಾನೆ, ಚೇಳು ಕಚ್ಚಿಬಿಡುತ್ತೆ. ಈಗ ಕೂಗಾಡಿರೆ ಮನೆಯವ್ರು ಎದ್ದು ಬಿಡ್ತಾರೆ, ಕೂಗಾಡದೆ ಹೋದ್ರೆ ಚೇಳು ಕಚ್ಚೈತೆ. ಹೌದ್ರಿ, ಹಂಗಾಗ್ಬಿಡುತ್ತೆ. ಹಿಂಗೆ ಮೊದಲೇ ಹೇಳ್ಕೊಂಡು ನಾನು ಹಿಂಗೆ ಇರ್ತೀನಿ ಹಂಗೆ ಇರ್ತೀನಿ ಅಂತ ಹೇಳ್ಕೊಂಡು ಬಂದವ್ರು ಪಾಡು ಹಿಂಗೆ ಕಳ್ಳಂಗೆ ಚೇಳು ಕಚ್ಚಂಗೆ, ಕೂಗಾಡಂಗಿಲ್ಲ ಬಿಡಂಗಿಲ್ಲ. ಹಾಗಾಗಿ ನಾನು ಹೇಳೋದು, ನೀವು ಕಳ್ಳ ಆಗಬೇಡಿ, ನೀವು ರಾಜಮಾರ್ಗದಲ್ಲಿರಿ. ಏನೋ ಖಚಿತ ಕೂಗಾಡಿ, ಯಾಕಂದ್ರೆ ನೋವು ಹೊರಗಡೆ ಹಾಕಿ. ನಾನು ಮೊದಲೇ ಇಲ್ಲಪ್ಪ ನಾನು ಹಿಂಗೆ ಅಂತ ಹೇಳ್ಕೊಂಡು ಬಂದರೆ, ಆಮೇಲೆ ಕಷ್ಟ ಬಂದರೆ ಮೊದ್ಲು ಹಿಂಗೇನೇನೋ ಹೇಳ್ಕೊಂಬಿಟ್ಟಿರ್ತೀನಿ, ಆಮೇಲೆ ಕಷ್ಟ ಬಂದಾಗ ಕೂಗಾಡಂಗಿಲ್ಲ ಬಿಡಂಗಿಲ್ಲ. ಮೊದಲೇ ಯಾರಿಗೂ ಏನೂ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನಾನು ಹೇಳ್ದಂಗೆ ಹೋಗಪ್ಪ, ಒಂದೊಳ್ಳೆ ಕೆಲಸ ಇಡಿ, ಒಂದು 15-20 ಸಾವಿರ ಬರೋ ಸಂಬಳ ಒಂದು ಅಂಥದ್ದೊಂದು ಉದ್ಯೋಗ ಹಿಡಿದು ಮಾಡಿ ನಿನ್ನ ಮನೆಯನ್ನು ನಡೆಸಪ್ಪ, ಆಯ್ತಲ್ಲ. ಯಾರೇನಾದರೂ ಅನ್ಲಿ, ನಿನಗೆ ಒಳ್ಳೇದಾಗ್ಲಪ್ಪ. ಖಂಡಿತ ಖಂಡಿತ ಒಳ್ಳೇದಾಗುತ್ತೆ. ನಾನು ಹೇಳ್ದಂಗೆ ಕಾಲ್ ಮಾಡ್ತೀನಿ ಸರ್, ಎಲ್ಲ ಬೇರೆ ಕಡೆ ಇದೆಲ್ಲ ಏನೋ ಮಾಡ್ತೀನಿ. ನಾನು ಹೇಳ್ತೀನಿ, ನೀನು ಸ್ವಲ್ಪ ಆ ವೃತ್ತಿಯನ್ನ ಮುಂದೆ ನೋಡ್ಕೊ. ಮುಂದೆ ಮಕ್ಕಳಿಗೆ ನೀನು ಮನೇಲಿ ಟ್ಯೂಷನ್ ಮಾಡಿವಂತೆ, ಸದ್ಯಕ್ಕೆ ಅದು ಬೇಡ. ಬೇರೆ ಒಂದು ಕೆಲಸ ಹಿಡ್ಕೊಂಡು ಮನೆಯ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಪ್ಪ ಮೊದಲು. ಓಕೆ ಸರ್, ಮಾಡ್ತೀನಿ. ಆಯ್ತಲ್ಲಪ್ಪ, ಒಳ್ಳೇದಾಗ್ಲಿ. ಸರಿ ಸರ್. ನೋಡಿ, ನಿಮ್ಗೆ ಅನಿಸ್ಬೋದು, ಅಯ್ಯೋ ಅಂಥ ಶಿಕ್ಷಕ ವೃತ್ತಿಯನ್ನು ನೀವು ಬಿಡಿ ಅಂತ ಹೇಳ್ತಿದ್ದೀರಿ. ಒಂದು ವೃತ್ತಿಯಿಂದಾಗ ವೃತ್ತಿ ಯಾಕೆ ಜನರು ಆ ವೃತ್ತಿಗೆ ಯಾಕೆ ಹೋದ್ರು, ಯಾಕೆ ಆಯ್ಕೆ ಮಾಡಿಕೊಂಡ್ರು? ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಿದ ತಕ್ಕನಾಗ ನನ್ನ ಸಂಸಾರನೂ ನಡಿಬೇಕು. ಬಟ್ ನಾನು ವೃತ್ತಿ ಪ್ರಾಮಾಣಿಕವಾಗಿ ಮಾಡಿ ಹೊರಗಡೆ ಎಲ್ಲ ಸನ್ಮಾನ ಮಾಡ್ತವ್ರೆ, ಬಟ್ ಮನೇಲಿ ಹೆಂಡತಿ ಮಕ್ಳು ಹಸ್ಕೊಂಡವ್ರೆ ಅಂದ್ರೆ ಆ ವೃತ್ತಿ ನಾನು ಯಾಕೆ ಮಾಡಬೇಕು? ಸಮಾಜದ ಕೀರ್ತಿ ಸನ್ಮಾನಗಳಿಗೋಸ್ಕರ ಆಸೆ ಬಿದ್ದು ಮನೆಯಲ್ಲಿ ನಂಬಿದವರನ್ನ ಹಸುವಿನಿಂದ ಇಡೋನು, ಅದು ಯಾವ ವೃತ್ತಿಯೂ ಅದು ಶ್ರೇಷ್ಠವಲ್ಲ. ಶಿಕ್ಷಕ ವೃತ್ತಿ ಶ್ರೇಷ್ಠವಾಗಿದ್ದು, ಶಿಕ್ಷಕನು ಆ ಕೆಲಸದಿಂದಲ್ಲ, ಆ ಕೆಲಸದಲ್ಲೂ ಅನುಕೂಲತೆಗಳಿದ್ದಾವೆ. ಆ ಅನುಕೂಲತೆಗಳನ್ನು ಪಡ್ಕೊಂಡಾಗ ಅಲ್ಲೇನೋ ಅದ್ಭುತ ಮಾಡಬಹುದು. ಹೌದಪ್ಪ, ಒಬ್ಬ ಶಿಕ್ಷಕನ ಹೆಂಡತಿ ಮಕ್ಕಳಿಗೆ ಊಟ ಇದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಮನೆ ಇದೆ, ಆ ಶಿಕ್ಷಕ ವೃತ್ತಿ ಅವನಿಗೆ ಎಲ್ಲವನ್ನ ಕೊಟ್ಟಿದೆ ಅಂದಾಗ ಅವನಿನ್ನೂ ಆ ಕೆಲಸವನ್ನು ಅದ್ಭುತ ಮಾಡ್ತಾನೆ, ರಾಷ್ಟ್ರದಲ್ಲಿ ಉತ್ತಮ ಶಿಕ್ಷಕ ಅಂತಾನೆ. ಇಲ್ಲಿ ಮನೇಲಿ ಬದುಕೇ ನಡೀತಾ ಇಲ್ಲ, ಏನು ಮಾಡೋನಲ್ಲಿ? ಮಕ್ಳಿಗೇನೋ ಹೊಸದು ಹೇಳ್ಕೊಡೋಕ್ಕೂ ಉತ್ಸಾಹ ಇಲ್ಲ. ಯಾಕೆ? ಮನೇಲಿ ಹೆಂಡತಿ ಮಕ್ಳಿಗೆ ಊಟ ತಂದು ಹಾಕ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಆಗ ಶಿಕ್ಷಕ, ಉತ್ತಮ ಶಿಕ್ಷಕ ಹೆಂಗಾಗ್ತಾನೆ ಅಲ್ವಾ? ಅನುಕೂಲತೆಗಳಿದ್ದಾಗ ಬದುಕು, ಆ ವೃತ್ತಿಯಿಂದ ನನ್ನ ಬದುಕು ನಡೀತಾ ಇದೆ ಅಂದಾಗ ನಾನು ಆ ವೃತ್ತಿಯನ್ನು ಇನ್ನೂ ಅದ್ಭುತ ಮಟ್ಟಕ್ಕೆ ತಗೊಂಡೋಗ್ಬೋದು. ಬಟ್ ನನಗೆ ಮಿನಿಮಮ್ ಏನೂ ಇಲ್ಲ ಅಂದಾಗ ನಾನು ಆ ವೃತ್ತಿ ಯಾಕೆ ಮಾಡಬೇಕು ಅಲ್ವಾ? ಹಾಗಾಗಿ ನಾನು ಹೇಳೋದು, ಯಾವ ನಿಮ್ಮ ವೃತ್ತಿಯಿಂದ ನಿಮ್ಮ ಸಂಸಾರಗಳು ನಿಮ್ಮ ನಂಬಿಕೊಂಡವ್ರಿಗೆ ಒಂದು ಹಂತದ ನೆಮ್ಮದಿಯನ್ನು ಕೊಡಲಿಕ್ಕೆ ಆಗ್ತಿಲ್ಲ, ಅಥವಾ ಅವರಿಗೆ ಅನ್ನ, ನೀರು, ಬಟ್ಟೆ ಇವುಗಳನ್ನು ಪೂರೈಸೋಕ್ಕಾಗ್ತಿಲ್ಲ, ಆ ವೃತ್ತಿ ತಗೊಂಡು ಏನು ಮಾಡ್ತೀರಾ? ಅದಕ್ಕೆ 1000 ಲೈಕ್ಸ್ ಬರಲಿ, 1000 ಜನ ಸನ್ಮಾನ ಮಾಡಲಿ, ಮನೇಲಿ ಹೆಂಡತಿ ಮಕ್ಳು ಹಸ್ಕೊಂಡವ್ರೆ ಅಂದರೆ ಆ ವೃತ್ತಿ ತಾಂಡು ಏನು ಮಾಡ್ತೀರಾ? ದಯವಿಟ್ಟು ನಿಮ್ಮ ವೃತ್ತಿ ನಿಮ್ಮ ಬದುಕನ್ನು ಶ್ರೀಮಂತಗೊಳಿಸಬೇಕು. ಶ್ರೀಮಂತಗೊಳಿಸುವುದು ಅಂದರೆ ಕೋಟಿ ಅಂತ ಅಲ್ಲ, ಒಂದು ಮಿನಿಮಮ್ ಮೂಲಭೂತ ಸೌಕರ್ಯಗಳನ್ನಾದರೂ ಪೂರೈಸಬೇಕಲ್ಲ. ಒಳ್ಳೆಯದಾಗಲಪ್ಪ.